Good afternoon, one and all. Myself, Ramya Shri SH, handling business organization and management for the first year BCom. It includes from 1 to 6, and the first unit was the nature, character, functional areas of business. First, being a BCom students, we have to know the business. So, business definition of a business. What is a business? Business is economic activity which involves regular production and or services with the main purpose of earning profits through the satisfaction of human. Such any is business defined as human activity directed towards producing or acquiring wealth through buying goods, services, like source of and ಅಂದ್ರೆ ನಮ್ಗೆ ಬಿಸ್ನೆಸ್ ನೇಚರ್ ಅಂದ್ರೆ ಅದ್ರ ಗುಣಗಳು ಅದ್ರದ್ದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಡೀಲಿಂಗ್ ಇನ್ ಗೂಡ್ಸ್. ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನಮ್ಗೆ ಗೋ ಮತ್ತೆ ಆ ಗೂಡ್ಸ್ ಬೇಕು. ಸೊ ಫಸ್ಟ್ ಪಾಯಿಂಟ್ ಇಸ್ ಡೀಲಿಂಗ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್. ಬಿಸ್ನೆಸ್ ಅಂದ್ರೆ ಗೂಡ್ಸ್ ಮತ್ತೆ ಸರ್ವಿಸಸ್ ಇರಲೇಬೇಕು. ಅಂಡ್ ದ ಸೆಕೆಂಡ್ ಇಸ್ ಪ್ರೊಡಕ್ಷನ್ ಅಂಡ್ ಆರ್ ಎಕ್ಸ್ಚೇಂಜ್. ನಾವು ಅದ್ರಲ್ಲಿ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕು ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕು. ಥರ್ಡ್ ಇಸ್ ಕ್ರಿಯೇಟ್. ನಮ್ಗೆ ಅದ್ರ ನೀಡ್ ಎಲ್ಲಿದೆ, ಅದ್ರ ನೆಸೆಸಿಟಿ ಎಲ್ಲಿದೆ, ಅಲ್ಲಿಗೆ ನಾವು ಯುಟಿಲೈಸ್ ಆಗತ್ತಾ ಅಂತ ಅದಕ್ಕೆ ನೀಡ್ ನ ಮಾಡ್ಬೇಕು. ಆ ನೀಡ್ ನ ನಾವು ಸರ್ವ್ ಮಾಡ್ಬೇಕು, ಪರ್ಪಸ್ ನ ಫುಲ್ಫಿಲ್ ಮಾಡ್ಬೇಕು. ಅಂಡ್ ರೆಗ್ಯುಲಾರಿಟಿ ಅಂಡ್ ಕಂಟಿನ್ಯೂಟಿ ಇನ್ ಡೀಲಿಂಗ್ಸ್. ಫೋರ್ತ್ ಪಾಯಿಂಟ್ ಇಸ್ ರೆಗ್ಯುಲಾರಿಟಿ ಅಂಡ್ ಕಂಟಿನ್ಯೂಟಿ ಇನ್ ಡೀಲಿಂಗ್ಸ್. ಸೊ ರೆಕರೆನ್ಸ್ ಅಂದ್ರೆ ಕಂಟಿನ್ಯೂಸ್ ಆಫ್ ನೆಸೆಸಿಟಿ ನ ಕ್ರಿಯೇಟ್ ಮಾಡಿ. ಎಕನಾಮಿಕ್ ಟ್ರಾನ್ಸಾಕ್ಷನ್ ಎಸೆನ್ಸ್ ಆಫ್ ಬಿಸ್ನೆಸ್ should be continuous. Exchange of goods and services for money. An isolated transaction can't be called as a business. So ಅಲ್ಲಿ ಎರಡು ಟ್ರಾನ್ಸಾಕ್ಷನ್ ಆಗ್ಲೇಬೇಕು. ಎಕ್ಸ್ಚೇಂಜ್ ಆದ್ರೆ ಮಾತ್ರನೇ ಬಿಸ್ನೆಸ್ ಅಂತ ಕರೆಯಕ್ಕಾಗೋದು. ಸೊ ಅದು ರೆಗ್ಯುಲರ್ ಆಕ್ಟಿವಿಟಿ, ರೆಗ್ಯುಲರ್ ಆಗಿ ನಡೀತಾನೆ ಇರ್ಬೇಕು. ಅದು ಫೋರ್ತ್ ಪಾಯಿಂಟ್. ಅದು ನಾಲ್ಕನೇ ಗುಣ ಬಿಸ್ನೆಸ್. ಫಸ್ಟ್ನೇ ಗುಣ ಅದು ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಡೀಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಗೂಡ್ಸ್ ಅಂಡ್ ಸರ್ವಿಸಸ್ ಇದ್ರೆ ಮಾತ್ರನೇ ಬಿಸ್ನೆಸ್ ಆಗೋದು. ಪ್ರೊಡಕ್ಷನ್ ಅಂಡ್ ಎಕ್ಸ್ಚೇಂಜ್. ನಾವು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕು, ಪ್ರೊಡ್ಯೂಸ್ ಮಾಡಿದ್ರೆ ಎಕ್ಸ್ಚೇಂಜ್ ಮಾಡಕ್ಕಾಗತ್ತೆ. ಆ ಗೂಡ್ಸ್ ಗೆ ನಾವು ಯುಟಿಲಿಟಿ ಅಂದ್ರೆ ನಾವು ಯೂಸರ್ಸ್ ಯಾರು, ಅದ್ ಯಾರು ಬೈ ಮಾಡ್ತಾರೆ, ಅದಕ್ಕೆ ಯಾರಿಗೆ ಉಪಯೋಗ ಆಗತ್ತೆ ಅನ್ನೋದನ್ನ ನೋಡ್ಕೋಬೇಕು. ಸೊ ಆಲ್ ಬಿಸ್ನೆಸ್ ಆಕ್ಟಿವಿಟೀಸ್ ಕ್ರಿಯೇಟ್ ಯುಟಿಲಿಟೀಸ್. ನಾವು ಪ್ರೊಡ್ಯೂಸ್ ಮಾಡಿರೋದು ಇನ್ನೊಬ್ರಿಗೆ ಬೇಕಾಗತ್ತೆ. ಸೊ ಕ್ರಿಯೇಷನ್ ಆಫ್ ಯುಟಿಲಿಟಿ ಮೂರನೇ ಗುಣ ಅದ್ರದ್ದು. ಆಮೇಲೆ ನಾಲ್ಕನೇದು ರೆಗ್ಯುಲಾರಿಟಿ ಆಫ್ ರೆಗ್ಯುಲಾರಿಟಿ ಅಂಡ್ ಕಂಟಿನ್ಯೂಟಿ ಇನ್ ಡೀಲಿಂಗ್ಸ್. ಸೊ ರಿಕರೆನ್ಸ್ ಅಂತ ಇದೆ. ಕಂಟಿನ್ಯೂಸ್ ಆಫ್ ನಮ್ಗೆ ರೆಗ್ಯುಲರ್ ಆಗಿ ಪ್ರಾಡಕ್ಟ್ಸ್ ಬೇಕಾಗ್ತಾ ಇರತ್ತೆ, ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದು ಬಿಸ್ನೆಸ್ ರೆಗ್ಯುಲರ್ ಆಗಿ ಮೂವ್ ಆಗ್ತಾ ಇರ್ಬೇಕು. ನೆಕ್ಸ್ಟ್ ಪ್ರಾಫಿಟ್ ಮೋಟಿವ್. ಯಾವುದೇ ಬಿಸ್ನೆಸ್ ಆದ್ರೂ ನಮ್ಗೆ ಪ್ರಾಫಿಟ್ ಮಾಡ್ಕೊಳಕ್ ಅಂತಾನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ರಾಫಿಟ್ ಮೋಟಿವ್ ಇಲ್ದೆ ಬಿಸ್ನೆಸ್ ಮಾಡಕ್ಕೆ ಆಗೋದಿಲ್ಲ. ಅನದರ್ ಇಂಪಾರ್ಟೆಂಟ್ ಫೀಚರ್ ಅಂತಂದ್ರೆ ಗುಣ ಅಂತಂದ್ರೆ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂದ್ರೂ ನಾವು ಆ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ಬೇಕು. ಮತ್ತೆ ಅದರಲ್ಲಿ ಅನ್ಸರ್ಟನಿಟಿ ಇರತ್ತೆ. ನಾವು ಯಾವಾಗ ಬೇಕಾದ್ರೂ ಬಿಸ್ನೆಸ್ ವೈಂಡ್ ಅಪ್ ಮಾಡ್ಬೋದು, ಅಥವಾ ಏನೋ ಪ್ರಾಬ್ಲಮ್ ಆಯ್ತು, ಲಾಸ್ ಆಯ್ತು ಅಂತಂದ್ರೆ ಹಿಂಗೆ ನಡೆಯತ್ತೆ ಹಾಗೆ ನಡೆಯತ್ತೆ ಬಿಸ್ನೆಸ್ ಅಂತ ನಾವು ಹೇಳಕ್ ಆಗೋದಿಲ್ಲ. ಸೊ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಇಸ್ ಆಲ್ಸೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ business. So these are the important nature and characteristics of business. And next we will go for scope of business. Scope of business. Business is vast, and in that industry and commerce comes under business. So in commerce we have trade and aids for trade. And in industry we have different types of primary and secondary industries. So primary industries consists of extractive and genetic. ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರಿನಲ್ಲಿ ಎಕ್ಸ್ಟ್ರಾಕ್ಟಿವ್ ಮತ್ತೆ ಜೆನೆಟಿಕ್ ಅಂತ ಬರುತ್ತೆ ಇಂಡಸ್ಟ್ರಿನಲ್ಲಿ. ಸೊ ಬಿಸ್ನೆಸ್ ಇಸ್ ಅ ವಾಸ್ಟ್ ಏರಿಯಾ. ಇನ್ ದಟ್ ವಿ ಹ್ಯಾವ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್. ಬಿಸ್ನೆಸ್ ಇಸ್ ರಿಲೇಟೆಡ್ ಟು ಇಂಡಸ್ಟ್ರಿ ಅಂಡ್ ಕಾಮರ್ಸ್. ಸೊ ಇಂಡಸ್ಟ್ರಿ ಮತ್ತೆ ಕಾಮರ್ಸ್ಗೆ ಬಿಸ್ನೆಸ್ ರಿಲೇಟ್ ಆಗಿದೆ. ಅದರಲ್ಲಿ ಇಂಡಸ್ಟ್ರಿನಲ್ಲಿ ನಮ್ಗೆ ಏನ್ ಬರುತ್ತೆ, ಎಕ್ಸ್ಟ್ರಾಕ್ಟಿವ್ ಮತ್ತೆ ಜೆನೆಟಿಕ್ ಅಂತ ಬರುತ್ತೆ. ಎಕ್ಸ್ಟ್ರಾಕ್ಟಿವ್ ಅಲ್ಲಿ ನಮ್ಗೆ ಫಾರ್ಮಿಂಗು, ಮೈನಿಂಗು, ಫಿಶಿಂಗು ಇದೆಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ.
ಪ್ರಾಡಕ್ಟ್ಸ್ ಫ್ರಮ್ ನ್ಯಾಚುರಲ್ ಸೋರ್ಸಸ್ ಸಚ್ ಆಸ್ ಅರ್ತ್ ಇಂದ ನಾವು ಸಿ ಇಂದ ಏರ್ ಇಂದ ಯಾವ್ದ್ರಿಂದ ನಾವು ಪ್ರಾಡಕ್ಟ್ಸ್ ನ ಡ್ರಾ ಮಾಡ್ತೀವಿ ಅದಕ್ಕೆಲ್ಲ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಫಾರ್ಮಿಂಗು, ಮೈನಿಂಗು, ಫಿಶಿಂಗು ಇದೆಲ್ಲ ನಾವು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ಗೆ ಬರುತ್ತೆ. ನೆಕ್ಸ್ಟ್ ಇದು ಇಂಡಸ್ಟ್ರಿನಲ್ಲಿ ಪ್ರೈಮರಿನಲ್ಲಿ ಎಕ್ಸ್ಟ್ರಾಕ್ಟಿವ್ ಮತ್ತೆ ಜೆನೆಟಿಕ್ ಬರುತ್ತೆ. ಇಂಡಸ್ಟ್ರಿ ಸೆಕೆಂಡ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ಸ್ ಬರುತ್ತೆ. ಸೊ ಪ್ರೈಮರಿನಲ್ಲಿ ಎಕ್ಸ್ಟ್ರಾಕ್ಟಿವ್ ಅಂತಂದ್ರೆ ನಮ್ಗೇನ್ ಬರುತ್ತೆ, ನಾವು ಯಾವ್ದ್ಯಾವ್ದು ಭೂಮಿಯಿಂದ ತಗೊಳ್ತೀವಿ ಅದನ್ನ ಎಲ್ಲದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿದೀವಿ, ಅದನ್ನೆಲ್ಲ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತಂದ್ರೆ ಅದರಿಂದ ಯಾವ್ಯಾವ ಪ್ರಾಡಕ್ಟ್ ಡ್ರಾ ಮಾಡ್ತೀವಿ ಅಂತಂದ್ರೆ ಫಿಶಿಂಗು, ಲಂಬರಿಂಗು, ಫಾರ್ಮಿಂಗು, ಮೈನಿಂಗು ಇದೆಲ್ಲದು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ಗೆ ಎಕ್ಸಾಂಪಲ್ ಆಗತ್ತೆ. ನೆಕ್ಸ್ಟ್ ಅದ್ರಲ್ಲೇನೆ ಪ್ರೈಮರಿ ಇಂಡಸ್ಟ್ರಿನಲ್ಲಿ ನಮ್ಗೆ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತ ಬರುತ್ತೆ. ಜೆನೆಟಿಕ್ ಇಂಡಸ್ಟ್ರೀಸ್ ಅಲ್ಲಿ ನಮ್ಗೆ ಏನೇನ್ ಬರುತ್ತೆ ಅಂತಂದ್ರೆ ಕ್ಯಾಟಲ್ ಬ್ರೀಡಿಂಗು ಮತ್ತೆ ನರ್ಸರೀಸ್, ಬ್ರೀಡಿಂಗ್ ಪ್ಲಾಂಟ್ಸ್ ಅದೆಲ್ಲದು ಜೆನೆಟಿಕ್ ಇಂಡಸ್ಟ್ರೀಸ್ ಅಲ್ಲಿ ಬರುತ್ತೆ. ಆಮೇಲಿಂದ ಸೆಕೆಂಡರಿ ಇಂಡಸ್ಟ್ರೀಸ್ ಬರುತ್ತೆ. ಸೆಕೆಂಡರಿ ಇಂಡಸ್ಟ್ರೀಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಬರುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ಸ್ ಆಫ್ ಇಂಡಸ್ಟ್ರೀಸ್ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ದೀಸ್ ಆರ್ ಎಂಗೇಜ್ ಇನ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಥ್ರೂ ಎ ಕ್ರಿಯೇಷನ್ ಆಫ್ ಫ್ರಮ್ ಯುಟಿಲಿಟಿ. ಯಾರಿಗೆ ಏನಾದ್ರು ನೆಸೆಸಿಟಿ ಇದೆ ಆ ನೆಸೆಸಿಟಿಗೆ ನಾವೇನ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಗೂಡ್ಸ್ ನ. ಸೊ ಅದೆಲ್ಲ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಬರುತ್ತೆ. ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಅನಲಿಟಿಕಲ್ ಫಾರ್ಮ್ ಒಂದು, ಸಿಂಥೆಟಿಕ್ ಫಾರ್ಮ್ ಒಂದು, ಪ್ರೊಸೆಸಿಂಗ್ ಫಾರ್ಮ್ ಒಂದು, ಅಸೆಂಬ್ಲಿ ಲೈನ್ ಒಂದು, ಆಮೇಲೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಒಂದು. ಸೊ ಅನಲಿಟಿಕಲ್ ಇಂಡಸ್ಟ್ರೀಸ್ಗೆ ಎಕ್ಸಾಂಪಲ್ಸ್ ಯಾವ್ದ್ಯಾವ್ದು ಬರುತ್ತೆ ಅಂದ್ರೆ ಗ್ಯಾಸೋಲೈನು, ಕೆರೋಸಿನ್, ಲೂಬ್ರಿಕೇಟಿಂಗ್ ಆಯಿಲ್ ಎಕ್ಸೆಟ್ರಾ ಇದೆಲ್ಲ ಅನಲಿಟಿಕಲ್. ಬೇಸಿಕ್ ಮೆಟೀರಿಯಲ್ ಇಸ್ ಅನಲೈಸ್ಡ್ ಅಂಡ್ ಸಪರೇಟೆಡ್ ಇಂಟು ಎ ನಂಬರ್ ಆಫ್ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆಲ್ಲದು ಏನಾಗುತ್ತೆ, ಅನಲಿಟಿಕಲ್ಗೆ ಬರುತ್ತೆ. ಸಿಂಥೆಟಿಕ್ ಏನಾಗುತ್ತೆ, 2 or more materials are mixed together in manufacturing operations to obtain some new product. ಸೊ ನ್ಯೂ ಪ್ರಾಡಕ್ಟ್ ಮಾಡ್ಬೇಕು ಅಂತಂದ್ರೆ ಸಿಂಥೆಟಿಕ್ ಇಂಡಸ್ಟ್ರೀಸ್ಗೆ. ಅನಲಿಟಿಕಲ್ ಇಂಡಸ್ಟ್ರೀಸ್ ಏನ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತರ. ಸಿಂಥೆಟಿಕ್ ಅಲ್ಲಿ ಏನ್ ಮಾಡ್ತೀವಿ, ಮಿಕ್ಸ್ ಇಟ್ ಟುಗೆದರ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ಟು obtain some new products ಲೈಕ್ ಸಿಮೆಂಟ್, ಪೇಂಟ್ಸ್, ಫರ್ಟಿಲೈಸರ್ಸ್, ಸೋಪ್ ಇವೆಲ್ಲದು ಏನ್ ಬರುತ್ತೆ, ಸಿಂಥೆಟಿಕ್ ಆಗಿ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಪ್ರಾಡಕ್ಟ್ಸ್ ನ ಮಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಸೆಸಿಂಗ್. ಇನ್ ದ ಕೇಸ್ ಆಫ್ ಪ್ರೊಸೆಸಿಂಗ್ ವಿ ಹ್ಯಾವ್ ರಾ ಮೆಟೀರಿಯಲ್ಸ್ ಆರ್ ಪ್ರೋಸೆಸ್ ಥ್ರೂ ಎ ಸೀರೀಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್. So in that examples we have textile industries, sugar industries, steel industries and different types of industries. So secondary industries ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಆಮೇಲಿಂದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಬರುತ್ತೆ. ಪ್ರೈಮರಿ ನಲ್ಲಿ ಎಕ್ಸ್ಟ್ರಾಕ್ಟಿವ್ ಬರುತ್ತೆ, ಜೆನೆಟಿಕ್ ಬರುತ್ತೆ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಲ್ಲಿ ದೇ ಆರ್ ಕನ್ಸರ್ನ್ಡ್ ವಿತ್ ಮೇಕಿಂಗ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಡ್ಯಾಮ್ಸ್ ಎಕ್ಸೆಟ್ರಾ, roads, canals, etc. So this is about industry. And now we will move on to commerce. So what is commerce? Commerce links the production of consumers and producers. So commerce links between producers and consumers. The main objectives of commerce is to ensure smooth distribution of goods and services to satisfy the wants of consumers. It is the sum of total of all those activities which are concerned with the transfer of goods and services from the producers to the consumers. So producers in the consumers ke kodadene commerce. So it's very important to know the significance of commerce. Commerce serves both the producers and consumers by removing several hindrances existing between them. So ಸ್ವಲ್ಪ ಹಿಂಡ್ರೆನ್ಸ್ ಗಳು ಯಾವ್ದ್ಯಾವ್ದು ಇರುತ್ತೆ, ಕನ್ಸ್ಯೂಮರ್ಸ್ ಮತ್ತೆ ಬಯರ್ಸ್, ಪ್ರೊಡ್ಯೂಸರ್ಸ್ ಜೊತೆಗೆ ಆ ಹಿಂಡ್ರೆನ್ಸಸ್ ಅನ್ನೆಲ್ಲ ಕಾಮರ್ಸ್ ರಿಮೂವ್ ಮಾಡತ್ತೆ. ಸೊ ಹಿಂಡ್ರೆನ್ಸಸ್ ಆಫ್ ಪರ್ಸನ್, ಫಸ್ಟ್ ಹಿಂಡ್ರೆನ್ಸ್ ಏನಾಗತ್ತೆ, ಅದು ರಿಮೂವ್ ಮಾಡ್ತಿರೋದು ಹಿಂಡ್ರೆನ್ಸಸ್ ಆಫ್ ಪರ್ಸನ್. ದ ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಅಂಡ್ ಕನ್ಸ್ಯೂಮರ್ಸ್ of goods are not always situated in the same locality. So ಯಾವ್ದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಮತ್ತೆ ಅದನ್ನ ತಗೊಳ್ಳೋರು ಇಬ್ರು ಒಂದೇ ಕಡೆ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಒಂದ್ ಕಡೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಆದ್ರೆ ಅದನ್ನ ಇನ್ನೊಂದ್ ಕಡೆ ಉಪಯೋಗಿಸೋರು ಇರ್ತಾರೆ. ಸೊ ಅದಕ್ಕೆ ಏನಾಗ್ಬೇಕು, ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕೊಡ್ಬೇಕಾಗತ್ತೆ, ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ, ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗತ್ತೆ. ಟ್ರೇಡರ್ಸ್ ಹ್ಯಾವ್ ಎಮರ್ಜ್ ಟು ಸರ್ವ್ as a link between the producers and the consumers. So traders play an important role between the producers and the consumers. So producers and the consumers are wholesalers, retailers and mercantile agents. So they remove the hindrance of persons. Okay.
Next, we have hindrance of exchange. Money removes the hindrance of exchanges between the producers and the consumers. It serves common denominations of measurement of value. In the modern world, exchange of goods for goods is not always in the evolution of money which the encourage national and international trade. So ಹಿಂದೆ ಏನಾಗ್ತಾ ಇತ್ತು, ಬಾಟರ್ ಸಿಸ್ಟಮ್ ಅಂತ ನಾವೊಂದ್ ಕೊಟ್ರೆ ಅವರು ದುಡ್ಡನ್ನೇ ಕೊಡ್ಬೇಕಾಗಿರ್ತಾ ಇರ್ಲಿಲ್ಲ. ಈಗ ಮನಿನೇ ನಾವು ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ತಗೋಬಹುದು. ದುಡ್ಡು ಕೊಟ್ರೆ ಸೊ ಹಿಂಡ್ರನ್ಸ್ ಆಫ್ ಎಕ್ಸ್ಚೇಂಜ್, ಅವಾಗ ಆ ಮನಿಯಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇಲ್ಲ. ಮನಿ ಇದ್ರೆ ಸಾಕು, ಯಾವ್ದ್ ಬೇಕಾದ್ರೂ ಕೊಂಡ್ಕೋಬಹುದು, ಇಲ್ಲ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಆದ್ರೆ ಈಗ ಎಕ್ಸ್ಚೇಂಜ್ ಆಫ್ ಬಾಟರ್ ಸಿಸ್ಟಮ್ ಇಲ್ಲ, ಮನಿ ಕೊಟ್ಟೆ ತಗೋಬೇಕಾಗ್ತಾ ಇರತ್ತೆ. ಹಿಂಡ್ರನ್ಸ್ ಆಫ್ ಫೈನಾನ್ಸ್, ದಿಸ್ ಪ್ರಾಬ್ಲಮ್ ಇಸ್ ಸಾಲ್ವ್ ಬೈ ಬ್ಯಾಂಕ್ಸ್ ಅಂಡ್ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ನಮ್ಗೆ ಈಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದಾಗಿ ಯಾವ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿಲ್ಲ ಅಂತ ಹೇಳೋದಿಕ್ಕಿದಿಲ್ಲ. ಸೊ ಫಿನಾನ್ಸ್ ಪ್ರಾಬ್ಲಮ್ಸ್ ನ ಇದು ಸಾಲ್ವ್ ಮಾಡತ್ತೆ. ಕನ್ಸ್ಯೂಮರ್ಸ್ ನೀಡ್ಸ್, ಫ್ರಿಡ್ಜ್ ಬೇಕಾಗತ್ತೆ, ಕಾರ್ ಬೇಕಾಗತ್ತೆ, ಈಗೆಲ್ಲ EMI ಗಳಿರುತ್ತೆ. ಸೊ ಆ ತರ EMI ಗಳೆಲ್ಲ ಕೊಟ್ಕೊಂಡು ನಾವು ಬೈ ಮಾಡ್ಬೋದು. ಫಸ್ಟೇ ಅಟ್ ದ ಶಾರ್ಟ್ ಎಲ್ಲ ಕೊಡ್ಬೇಕು ಅಂತ ಇಲ್ಲ. ಹಿಂಡ್ರನ್ಸ್ ಆಫ್ ಫಿನಾನ್ಸ್, ಕಾಮರ್ಸ್ ನಮ್ಗೆ ಫಿನಾನ್ಸ್ ಹಿಂಡ್ರನ್ಸ್ ನ ಸಾಲ್ವ್ ಮಾಡತ್ತೆ ಇದೇ ತರ. ಸೊ ಬ್ಯಾಂಕ್ ಫೆಸಿಲಿಟೀಸ್ ಅಲ್ಲಿ ಲೋನ್ಗಳು ಗ್ರಾಂಟ್ಸ್ ಮಾಡ್ತಾರೆ, ಎಲ್ಲಕ್ಕೂ ಲೋನ್ಗಳಿದೆ. ಸುಮಾರು ಕಾರ್ ಬೈ ಮಾಡಕ್ಕಿದೆ, ಹೋಮ್ ಮನೆ ಕಟ್ಟಕ್ ಲೋನ್ ಇದೆ, ಎಲ್ಲಾ ತರದ್ದು ಫಿನಾನ್ಸ್ ಇಂದ ನಮ್ಗೆ ಕಾಮರ್ಸ್ ಹೆಲ್ಪ್ ಮಾಡ್ತಾ ಇದೆ. So next to hindrance of place, goods may be produced at a place where advantages of location other than markets are available. So ಇಲ್ಲೇ ಪ್ರೊಡ್ಯೂಸ್ ಮಾಡಿ ಅಲ್ಲೇ ನಾವು ಕೊಡ್ತೀವಿ ಅಂತ ಏನಿಲ್ಲ. ನಾವು ಯಾವ ಪ್ಲೇಸ್ ಅಲ್ಲಿ ಬೇಕಾದ್ರೂ ಮಾಡಿ ಯಾವ ಪ್ಲೇಸ್ ಅಲ್ಲಿ ಬೇಕಾದ್ರೂ ಮಾರ್ಬೋದು. ಹಿಂಡ್ರನ್ಸ್ ಆಫ್ ಟೈಮ್, ಗೂಡ್ಸ್ ಅಂಡ್ ನಮ್ಗೆ ಕರೆಕ್ಟ್ ಟೈಮಿಗೆ ಸಿಗಲ್ಲ ಅನ್ನೋಂಗಿಲ್ಲ. ಈಗ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ನಾವು ಆರಾಮಾಗಿ ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಗೆ ಆ ತರ ಪ್ರಾಬ್ಲಮ್ ಅನ್ನು ಕಾಮರ್ಸ್ ಇಂದ ಇರ್ತಾ ಇಲ್ಲ ಇವಾಗ. ನೆಕ್ಸ್ಟ್ ಹಿಂಡ್ರನ್ಸ್ ಆಫ್ ನಾಲೆಜ್, ಮುಂಚೆ ಎಲ್ಲ ಏನಾಗ್ತಿತ್ತು, ನಮ್ಗೆ ಲ್ಯಾಕ್ ಆಫ್ ನಾಲೆಜ್ ಇಂದ ಯಾರ್ಗೆ ಯಾವ್ದ್ ಬೇಕು, ಯಾವ ಪ್ರಾಡಕ್ಟ್ ಎಲ್ಲಿ ಸೇಲ್ ಆಗತ್ತೆ, ಯಾವ ತರ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಇವಾಗ ಆ ತರದ್ದು ಲ್ಯಾಕ್ ಆಫ್ ನಾಲೆಜ್ ಇಂದ ಕಾಮರ್ಸ್, ನಮ್ಗೆ ಕಾಮರ್ಸ್ ಬಗ್ಗೆ ಎಲ್ಲ ನಾಲೆಜ್ ಇದ್ರೆ ಆ ತರ ಲ್ಯಾಕ್ ಆಫ್ ನಾಲೆಜ್ ಇಂದ ನಮ್ಗೆ ಪ್ರಾಬ್ಲಮ್ ಆಗಲ್ಲ. ಅಡ್ವರ್ಟೈಸ್ ಮಾಡ್ಬೋದು, ಯಾವ ಕಡೆ ಎಲ್ಲಿ ಏನ್ ಮಾಡ್ತಿದೀವಿ ಅಂತ ಹೇಳಿ ನಮ್ ಸೇಲ್ಸ್ ಹೆಲ್ಪ್ ಆಗೋದಿಕ್ಕೆ ಅದಕ್ಕೆ ನಾವು ಮಾಡ್ಕೊಳ್ಬೋದು. ಸೊ ಲ್ಯಾಕ್ ಆಫ್ ನಾಲೆಜ್ ಇಂದ ಅದ್ ನಮ್ಗೆ ಕಾಮರ್ಸ್ ಇದ್ ಮಾಡತ್ತೆ. ಹಿಂಡ್ರನ್ಸ್ ಆಫ್ ರಿಸ್ಕ್, ದೇರ್ ಇಸ್ ಅ ನಂಬರ್ ಆಫ್ ರಿಸ್ಕ್ ಇನ್ ಬಿಸ್ನೆಸ್. ಸೊ ನಮ್ಗಂತೂ ಬಿಸ್ನೆಸ್ ಅಂದ್ರೆ ರಿಸ್ಕ್ ರಿಲೇಟೆಡ್ ಇರ್ಲೇಬೇಕು. ದೀಸ್ ಇನ್ಶೂರೆನ್ಸ್ ಕಂಪನೀಸ್ ನಮ್ಗೆ ರಿಸ್ಕ್ ನ ಕವರೇಜ್ ಮಾಡತ್ತೆ. ಸೊ ರಿಸ್ಕ್ ಇಸ್ ಕವರ್ಡ್ ಬೈ ಇನ್ಶೂರೆನ್ಸ್ ಕಂಪನೀಸ್. ಅದು ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ ಇವಾಗ. ಸೊ ದೀಸ್ ಆರ್ ದ ಹಿಂಡ್ರನ್ಸಸ್ ವಿಚ್ ಆರ್ ಕವರ್ಡ್ ಬೈ ಕಾಮರ್ಸ್. ಈ ಎಲ್ಲಾ ಹಿಂಡ್ರನ್ಸ್ ಗಳಿಂದ ನಮ್ಗೆ ಕಾಮರ್ಸ್ ಇವೆ ನಮ್ನೆಲ್ಲ ಇದಾಗದೆ ಇರೋಂಗೆ ನೋಡ್ಕೊಳತ್ತೆ. ನಾಲೆಜ್ ಇರೋದ್ರಿಂದ, ರಿಸ್ಕ್ ಇರೋದ್ರಿಂದ, ಟೈಮ್ ಎಲ್ಲ ಅದುವೇ ನಮ್ಗೆ ಗೊತ್ತಿದ್ರೆ ಕಾಮರ್ಸ್ ಅವರು ಇದೆಲ್ಲಾ ತರದ್ರಿಂದ ನಾವು ಕಾಮರ್ಸ್ ನ ಇಂಪ್ರೂವ್ ಮಾಡ್ಕೋಬಹುದು. ಇಂಪಾರ್ಟೆನ್ಸ್ ಆಫ್ ಕಾಮರ್ಸ್ ಇನ್ ಮಾಡರ್ನ್ ಎಕಾನಮಿ. ಸೊ ವಾಟ್ ಈಸ್ ದ ಸ್ಕೋಪ್ ಆಫ್ ಕಾಮರ್ಸ್ ನೆಕ್ಸ್ಟ್ ಬರೋದು. ಅದ್ರಲ್ಲಿ ನಿಮ್ಗೆ ಏನ್ ಬರತ್ತೆ, ಟ್ರೇಡ್ ಅಲ್ಲಿ 8 ಟ್ರೇಡ್ ಬರತ್ತೆ. ಟ್ರೇಡ್ ಅಲ್ಲಿ ಹೋಮ್ ಟ್ರೇಡ್ ಬರುತ್ತೆ ಮತ್ತೆ ಫಾರಿನ್ ಟ್ರೇಡ್ ಬರುತ್ತೆ. ಹೋಮ್ ಟ್ರೇಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಹೋಲ್ಸೇಲರ್ಸು, ರಿಟೇಲರ್ಸು, ಮರ್ಕೆಂಟೈಲ್ ಏಜೆಂಟ್ಸು ಎಲ್ಲಾರು ಬರ್ತಾರೆ. ಸೊ ವಿತ್ ಇನ್ ಇಂಡಿಯಾ. ನೆಕ್ಸ್ಟ್ ಫಾರಿನ್ ಟ್ರೇಡ್ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಬರುತ್ತೆ. ಇಂಪೋರ್ಟ್ ಟ್ರೇಡು, ಎಕ್ಸ್ಪೋರ್ಟ್ ಟ್ರೇಡು ಮತ್ತೆ ಎಂಟರ್ಪೋರ್ಟ್ ಟ್ರೇಡ್ ಅಂತ ಬರುತ್ತೆ. ಅದ್ರಲ್ಲಿ 8 ಟ್ರೇಡ್ ಬರುತ್ತೆ. ನೆಕ್ಸ್ಟ್ ಕಾಮರ್ಸ್ ಅಲ್ಲಿ 2 ಬರುತ್ತೆ, ಟ್ರೇಡ್ ಮತ್ತೆ 8 ಟ್ರೇಡ್ ಆಗತ್ತೆ. ಆಮೇಲೆ 8 ಟ್ರೇಡ್ ಅಲ್ಲಿ ಟ್ರಾನ್ಸ್ಪೋರ್ಟ್, ವೇರ್ ಹೌಸಿಂಗ್ ಇರುತ್ತೆ. ಇನ್ಶೂರೆನ್ಸ್ ಹೇಳಿದೆಲ್ಲಾ ಹಿಂಡ್ರನ್ಸ್ ಗಳುವೆ ಕವರ್ ಮಾಡ್ತಾ ಹೋಗುತ್ತೆ. ಇದೆಲ್ಲ ಟ್ರಾನ್ಸ್ಪೋರ್ಟೇಶನ್, ವೇರ್ ಹೌಸಿಂಗು. ಟ್ರಾನ್ಸ್ಪೋರ್ಟೇಶನ್ ನಮ್ಗೆ ಡಿಸ್ಟೆನ್ಸ್ ಹಿಂಡ್ರನ್ಸ್ ನ ಕವರ್ ಮಾಡತ್ತೆ. ವೇರ್ ಹೌಸಿಂಗು ಟೈಮ್ ನ ಕವರ್ ಮಾಡತ್ತೆ. ಇನ್ಶೂರೆನ್ಸ್ ರಿಸ್ಕ್ ನ ಕವರ್ ಮಾಡತ್ತೆ. ಬ್ಯಾಂಕು ಕ್ರೆಡಿಟ್, ಲೋನ್, ಫಿನಾನ್ಸ್ ನ ಕವರ್ ಮಾಡತ್ತೆ. ಅಡ್ವರ್ಟೈಸಿಂಗು ನಮ್ಗೆ ನಾಲೆಜ್ ಮತ್ತೆ ಇನ್ಫಾರ್ಮೇಶನ್ ನ ಕವರ್ ಮಾಡತ್ತೆ. ಸೊ ಈ ಎಲ್ಲಾ 8 ಟ್ರೇಡ್ ಇಂದ ನಾವು ಕಾಮರ್ಸ್ ನ ಗ್ರೋತ್ ಮಾಡ್ಕೋಬಹುದು, ಅಂದ್ರೆ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋಬಹುದು. ನೆಕ್ಸ್ಟ್ ಇದ್ರಲ್ಲಿ ಏನ್ ಬರುತ್ತೆ, ಕೈಂಡ್ಸ್ ಆಫ್ ಟ್ರೇಡ್ ಅಲ್ಲಿ ನಮ್ಗೆ ಹೋಲ್ಸೇಲರ್ಸ್ ಏನ್ ಮಾಡ್ತಾರೆ, ನಮ್ಗೆ ಮ್ಯಾನುಫ್ಯಾಕ್ಚರರ್ಸ್ ಮತ್ತೆ ಇವ್ರಿಗೆ ಡೈರೆಕ್ಟ್ ಆಗಿ ಅದೇ ಅಮೌಂಟ್ ಅಲ್ಲಿ ಕೊಡಕ್ಕೆ ಹೇಳ್ತಾರೆ. ಸೊ ನಮ್ಗೆ ಹೋಲ್ಸೇಲರ್ಸ್ ಇಂದ ಕಂಟಿನ್ಯೂಸ್ ಲಿಂಕ್ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್ ಆನ್ ದ ಒನ್ ಹ್ಯಾಂಡ್ ಅಂಡ್ ದ ರಿಟೇಲರ್ಸ್ ಆನ್ ದ ಅದರ್. ಸೊ ಅವ್ರಿಬ್ರಿಗೆ ಡೈರೆಕ್ಟ್ ಲಿಂಕ್ ಇರುತ್ತೆ, ರಿಟೇಲರ್ಸ್ ಮತ್ತೆ ಹೋಲ್ಸೇಲರ್ಸ್ಗೆ. ಅವಾಗ ನಮ್ಗೆ ಅಮೌಂಟ್ ಕಮ್ಮಿ ಬೀಳುತ್ತೆ. ರಿಟೇಲ್ ಟ್ರೇಡ್, it refers to the selling of goods by the retailer to the customers. So retail trade
is conducted through a variety of forms. ಅಲ್ಲಿ ಶಾಪ್ಸ್ ಅಲ್ಲಿ, ವೆಂಡರ್ಸ್ ಅಲ್ಲಿ, ಮಾಲ್ಸ್ ಅಲ್ಲಿ ಎಲ್ಲಾ ಕಡೆನೂ ನಮ್ಗೆ ರಿಟೇಲ್ ಟ್ರೇಡ್. ಸರಿ, ನೆಕ್ಸ್ಟ್ ಬರೋದು ಇಂಟರ್ನ್ಯಾಷನಲ್ ಆರ್ ಫಾರಿನ್ ಟ್ರೇಡ್. ಇಂಟರ್ನ್ಯಾಷನಲ್ ಮತ್ತೆ ಫಾರಿನ್ ಅಲ್ಲಿ ಇಂಪೋರ್ಟ್ ಟ್ರೇಡ್ ಇನ್ವಾಲ್ವಿಂಗ್ ಪರ್ಚೇಸ್ ಆಫ್ ಫಾರಿನ್ ಗುಡ್ಸ್ ಫಾರ್ ಯೂಸ್ ಆಫ್ ಸೇಲ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್, ಇಂಪೋರ್ಟ್ ಅಲ್ಲಿ. ಎಕ್ಸ್ಪೋರ್ಟ್ ಟ್ರೇಡ್ ಇನ್ವಾಲ್ವಿಂಗ್ ಸಪ್ಲೈ ಆಫ್ ಡೊಮೆಸ್ಟಿಕ್ ಗುಡ್ಸ್ ಟು ಫಾರಿನ್ ಬಯರ್ಸ್ ಆರ್ ಮಾರ್ಕೆಟ್ಸ್. ನೆಕ್ಸ್ಟ್ enter re-export trade involving the import of foreign goods with a view of re-exporting them and making a profit in the process. So ಅದನ್ನ ರೀ ಎಕ್ಸ್ಚೇಂಜ್ ಮಾಡ್ಕೊಂಡು ಅದ್ರ ಪ್ರಾಫಿಟ್ ತಗೊಳ್ಳೋದಿಕ್ಕೆ ಏನ್ ಹೇಳ್ತೀವಿ, ಅದು ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಹೇಳ್ತೀವಿ. ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೋರ್ಟ್ ಟ್ರೇಡ್ ಆರ್ ಟ್ರಾನ್ಸ್ಪೋರ್ಟ್, ವೇರ್ ಹೌಸಿಂಗ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, advertising. As we have said in the first commerce, use for commerce, removing hindrance of commerce, we have transport, and which carries goods from one place to, that is producer to consumers. And warehousing, it saves the time and gives the materials to the users, consumers. And insurance, it covers the risk for the business. And banking, it gives the loans and sanctions the amount for the different types of purpose of business. Advertising, it encourages the business. Okay, so these are the important aid for trades. Okay, there is a difference between industry, commerce and trade, and also it is interrelated. So next we'll go for function areas of different types of functional areas of trade, and also the essentials of a successful business. What are the essentials for a business to be success? So first is the objectives. Every business should have a set of objectives or goals to be achieved. Such objectives should be specifically determined. So ಯಾವುದೇ ಒಂದು ಬಿಸ್ನೆಸ್ ಒಂದು ಫಾರ್ಮ್ ಮಾಡ್ತೀವಿ ಅಂದ್ರೆ ಫಸ್ಟ್ ಅದಕ್ಕೆ ಒಂದು ಆಬ್ಜೆಕ್ಟಿವ್ ಇರಬೇಕು. ಆ ಆಬ್ಜೆಕ್ಟಿವ್ ಏನಾಗಿರ್ಬೇಕು, ನಾವು ಡಿಟರ್ಮಿನ್ ದ ಪ್ಲಾನ್ ಆಫ್ ಆಕ್ಷನ್ ಆರ್ ವರ್ಕ್ ಟು ಬಿ ಡನ್. ನಾವು ಹೆಂಗ್ ಆಬ್ಜೆಕ್ಟಿವ್ ಇಟ್ಕೋಬೇಕಂದ್ರೆ ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಬೇಕು, ಆ ಆಬ್ಜೆಕ್ಟಿವ್ ನ ನಾವು ಫುಲ್ಫಿಲ್ ಮಾಡಕ್ಕೆ ಏನ್ ಆಕ್ಷನ್ ತಗೋಬೇಕು ಅನ್ನೋದಕ್ಕೆ ನಮ್ಗೆ ಆಬ್ಜೆಕ್ಟಿವ್ ಇರಬೇಕು ಫಸ್ಟ್. ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ದ planning. Planning is the cornerstone on which a successful enterprise rests. So ನಾವ್ ಯಾವ ತರ ಪ್ಲಾನ್ ಮಾಡ್ಬೇಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಅಂತಂದ್ರೆ ನಮ್ಗೆ ಆ ಪ್ಲಾನಿಂಗ್ ಮೇಲೆ ನಮ್ದೇ ಎಲ್ಲಾ ನಿಂತಿರತ್ತೆ ಫಸ್ಟ್. ಸೊ ಇಟ್ ಈಸ್ ದ ಸಕ್ಸಸ್ಫುಲ್ ಎಂಟರ್ಪ್ರೈನ್ ಆಗೋದಿಕ್ಕೇನೆ ನಮ್ಗೆ ಇಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ಪ್ಲಾನಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ಲಾನಿಂಗ್ ಮಾಡಿ ಆಮೇಲಿಂದ ನಾವೇನ್ ಮಾಡ್ಬೇಕು, ಯಾವ್ದಾದ್ರ ಮೇಲೆ ಯಾವ್ದಕ್ ಬೇಕಾಗತ್ತೆ, ನಮ್ದು ಏನ್ ಪ್ರಾಡಕ್ಟ್ ಮಾಡ್ಬೇಕು, ಯಾವ ತರದಕ್ ಮಾಡ್ತಿದೀವಿ, ದುಡ್ಡು ಎಷ್ಟು ಇಟ್ಕೋಬೇಕು, ಎಲ್ಲಾ ತರದ್ದು ಪ್ಲಾನಿಂಗು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ಲಾನಿಂಗ್ ಎನೇಬಲ್ಸ್ ದ ಬಿಸ್ನೆಸ್ ಯೂನಿಟ್ ಟು ಮೀಟ್ ದ ಕಂಟಿಂಜಿನಿಯಸ್ ಆಫ್ ದ ಫ್ಯೂಚರ್. ಸೊ ಮುಂದಿಂದ ನಾವು ಪ್ರಾಫಿಟ್ ಆಗ್ಲಿ ಏನಾಗ್ಲಿ ಎಲ್ಲಾದುವೆ ನಾವು ಮಾಡ್ಕೋಬೇಕು. ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಕಂಡೀಷನ್ಸ್ ನ ಪ್ಲಾನಿಂಗು ಡಿಫೈನ್ ಮಾಡತ್ತೆ. ಸೊ ಪ್ಲಾನಿಂಗ್ ಮಸ್ಟ್ ಬಿ very much, planning plays a very important role here. Okay, next we have efficient organization. An organization is a medium for effective conduct and management of any business. So ಅದನ್ನ ಪ್ಲಾನಿಂಗ್ ಆದ್ಮೇಲೆ ನಾವು ಅದನ್ನ ಆರ್ಗನೈಸ್ ಮಾಡ್ಕೋಬೇಕು. ಯಾವ ತರ ಆರ್ಗನೈಸ್ ಮಾಡ್ಬೇಕು, ಕೋಆರ್ಡಿನೇಟ್ ಮಾಡ್ಬೇಕು, ಯಾವ್ದಕ್ಕೆ ಯಾವ ತರ ಯಾವ ಪೀಪಲ್ ತಗೋಬೇಕು, ಹೆಂಗ್ ಈಗ ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಯಾವ್ದೋ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀವಿ, ಯಾವ ತರ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದಕ್ಕೆ ರಾ ಮೆಟೀರಿಯಲ್ಸ್ ಏನ್ ಬೇಕು, ಯಾವ ತರ ಜನನ್ ತಗೋಬೇಕು, ಏನ್ ಎಲ್ಲದನ್ನು ಆರ್ಗನೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಅಡಿಕ್ವೇಟ್ ಫಿನಾನ್ಸ್ ಅಂಡ್ ಪ್ರಾಪರ್ ಕ್ಯಾಪಿಟಲೈಸೇಷನ್. ಸೊ ಅದೇ ಫಿನಾನ್ಸ್ ಯಾವ ತರದ್ದು, ಪ್ಲಾನಿಂಗ್ ಮೇಲೆ ಇದೆಲ್ಲದು ಡಿಪೆಂಡ್ ಆಗುತ್ತೆ. ಫಿನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಆಲ್ ಬಿಸ್ನೆಸ್ ಎಂಟರ್ಪ್ರೈಸಸ್. ಸೊ ಫಿನಾನ್ಸ್ ಇಲ್ಲದೆ ಏನು ಆಗೋದಿಲ್ಲ. ಫಿನಾನ್ಸ್ ಇದ್ರೆ ಮಾತ್ರನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳಕ್ ಆಗೋದು. ಮತ್ತೆ ನಾವು ಯಾವ್ದೇ ಒಂದು ಇನ್ವೆಸ್ಟ್ ಮಾಡಿದ್ರೆ ಮಾತ್ರನೇ ಅದು ನಮ್ಗೆ ಬಿಸ್ನೆಸ್ ಅಂತ ಅನ್ಸ್ಕೊಳ್ಳೋದು. So finance is the blood of all business enterprises. Unless proper arrangements are made to secure adequate, liberal and charter finances for meeting both long-term and short-term requirements. So long-term ಗೆ ನಾವು ಬಿಸ್ನೆಸ್ ತುಂಬಾ ವರ್ಷದ್ದು ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದ್ರೆ ಅವಾಗ ನಾವು ಎಷ್ಟು ದುಡ್ಡು ಇಟ್ಕೋಬೇಕು ಆ ತರದೊಂದು ಬೇಕು. ಮತ್ತೆ ಶಾರ್ಟ್ ಟರ್ಮ್ಗೆ ಯಾವ ತರದ್ದು ಮಾಡ್ತೀವಿ ಅಂದ್ರೆ ಆ ತರ ಕ್ಯಾಪಿಟಲ್ ಯಾವ್ದನ್ನ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇರ್ಬೇಕು. ಸೊ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ದಕ್ಕೂ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದ ಕ್ಯಾಪಿಟಲೈಸೇಷನ್
policy should be based on scientific analysis and special problems facing the particular business. So ಏನಾದ್ರು ನಾಳೆ ಲಾಸ್ ಆಯ್ತು, ಅದಕ್ಕೆ ಯಾವ ತರ ಎತ್ತಿಟ್ಟಿರ್ಬೇಕು, ಹೇಗ್ ಮಾಡ್ಬೇಕು, ಏನು ಎಲ್ಲಾ ತರ ಪ್ಲಾನಿಂಗು ಫಿನಾನ್ಸ್ಗೂ ಇಂಪಾರ್ಟೆಂಟ್. ನೆಕ್ಸ್ಟ್ ವಿ ಹ್ಯಾವ್ ಗುಡ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಸೆಂಟ್ರಲ್ ಆರ್ಗನೈಸಿಂಗ್, ಪ್ಲಾನಿಂಗ್, ಕಂಟ್ರೋಲಿಂಗ್ ಅಂಡ್ coordinating agencies. So we have business organization and ಮ್ಯಾನೇಜ್ಮೆಂಟ್ ಅಂತಾನೆ. ಸೊ ಬಿಸ್ನೆಸ್ ಮಾಡಿ ಮತ್ತೆ ಮ್ಯಾನೇಜ್ ಮಾಡೋದ್ ಹೆಂಗೆ ಅನ್ನೋದನ್ನೇ ಕಾಮರ್ಸ್ ಅವರು ತಿಳ್ಕೋಬೇಕು ಅಂತ ಹೇಳಿ ಇರ್ತಾ ಇರೋದು. ಸೊ ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಎ ಸಕ್ಸಸ್ಫುಲ್ ಬಿಸ್ನೆಸ್? ಒಂದ್ ಬಿಸ್ನೆಸ್ ಸಕ್ಸಸ್ಫುಲ್ ಆಗ್ಬೇಕು, ಒಂದ್ ಸಕ್ಸಸ್ ಆಗ್ಬೇಕು ಬಿಸ್ನೆಸ್ ಅಂದ್ರೆ ಅದಕ್ಕೆ ಒಂದು ಗೋಲ್ ಇರ್ಬೇಕು, ಆಬ್ಜೆಕ್ಟಿವ್ ಇರ್ಬೇಕು, ಅದಕ್ಕೆ ತಕ್ಕಂತ ಒಂದು ಪ್ಲಾನ್ ಇರ್ಬೇಕು. ಪ್ಲಾನ್ ಆದ್ಮೇಲೆ ಒಂದು ಆರ್ಗನೈಸ್ ಮಾಡ್ಕೋಬೇಕು. ಈ ಪ್ಲಾನ್ ಆಗಿ ಈ ತರ ಪ್ಲಾನ್ ಹಾಕೊಂಡಿದೀವಿ ಅಂತ, ಅದಾದ್ಮೇಲೆ ಆರ್ಗನೈಸ್, ವಿ ಹ್ಯಾವ್ ಟು ಆರ್ಗನೈಸ್ ಫಾರ್ ದ ಪ್ಲಾನ್. ಅಂಡ್ ನೆಕ್ಸ್ಟ್ ವಿ ಹ್ಯಾವ್ should have proper finance or capitalization, ಅದೆರಡು ಇರಬೇಕು. and also a good management is responsible for judicious and conscious as well as orderly arrangement of various resources. So ನಮ್ಮ ಮ್ಯಾನೇಜ್ಮೆಂಟ್ ಹೆಂಗೆ ಇದ್ ಮಾಡ್ಬೇಕು, ಮನಿ, ಮಿಷಿನ್, ಮೆಟೀರಿಯಲ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ಸ್, ಮನಿ ಎಲ್ಲದನ್ನು ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅಂಡ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಪ್ರೊವೈಡ್ಸ್ ಗುಡ್ ಲೀಡರ್ಶಿಪ್ ಫಾರ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ ಪೀಪಲ್. ಮ್ಯಾನೇಜ್ಮೆಂಟ್ ಅಂದ್ರೆ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಅದರ್ ಅಂತ. ಸೊ ಏನ್ ಮಾಡ್ಬೇಕು ಅಂತಾನೆ ಮ್ಯಾನೇಜ್ಮೆಂಟ್ ಈ ಎಲ್ಲಾ ಆಕ್ಟಿವಿಟೀಸ್, ಮೆನ್, ಮನಿ, ಮಿಷಿನ್, ಮೆಟೀರಿಯಲ್ ಎಲ್ಲದನ್ನು ಅವರು ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಬೆಸ್ಟ್ ಲೀಡರ್ಶಿಪ್ ಇಂದ, ಒಳ್ಳೆ ಮ್ಯಾನೇಜ್ಮೆಂಟ್ ಇಂದ ನಮ್ ಬಿಸ್ನೆಸ್ ರನ್ ಆಗೋದು ಗೊತ್ತಾಗತ್ತೆ. ಯಾವ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತದೆ, ಇಟ್ ವಿಲ್ ಹ್ಯಾವ್ ಎ ವೆರಿ ಗುಡ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ essential character of a business. And also ideal function layout and size. So proper layout and plant appropriate size will play an important role in the business. In the business, minimizing cost and maximizing profit is important. High employee morale. All types of workers employed in any modern business enterprises should be very well and offered all the amenities to ensure job. Best marketing system. Best marketing system is mass production is done scientifically. So marketing plays an important role. If we produce product and there are no customer for the use of the product, and it's a waste of producing the product. So marketing is a very important point in the essential or for a successful business. And innovation, fundamental research product, new product should be innovated, should be found. Okay, so research and development area will make new innovations to have a new products. Okay, for new products only we will be having more demand. If we have a new product, it will be more demand for us. So innovation is important, which plays a major role in the market. And next we have, what are the prerequisites for a good businessman? What are the prerequisites for a good businessman is intelligence and alertness. Second is firm and courageous attitude, time sense and foresight, initiative, business morality, quality leadership, empathy, energy, and additionally. So these are the important prerequisites of a good businessman. Next, we have different forms of business organization. Different forms of business organization. There are different types of business organization. In that we have private and public sector. In private in private sector we have a private sector enterprises is owned, controlled and managed by individuals or groups of individuals known as part entrepreneurs. The examples of private enterprises include Reliance Industries, Bombay Dyeing, etc., Tisco, etc. So, the basic characteristics of a private enterprises are, it is owned by private individuals or groups of individuals. It is managed by the owners on professional managers. Its main objective is to earn profits and generate wealth. It is accountable for results of its owners and the business.
The financial management in the hands of its owners or professions. Day-to-day administration is in the hands of owners or professions. So, private industries is owned by private individuals or groups of individuals. And we have public enterprises. According to A.H. Hansen, a public enterprise means government ownership of a business undertaking. In other words, a public enterprise is owned, controlled, and managed by the government. Examples for public enterprises are uh, Food Corporation of India, Trading Corporation of India, etc. Salient features or public enterprises are capital such as enterprises is contributed by the government. So the money is contributed by the government for public sectors. The management and control of such enterprises exclusively vest in the government. So the public enterprises fully depends on the government. Public enterprises are accountable to the general public. Public welfare or service is the main objective of the public enterprises. The profit motive is secondary. Public enterprises ಅಲ್ಲಿ ಪ್ರಾಫಿಟ್ ಗೆ ಅಂತ ಯಾರು ಮಾಡೋದಿಲ್ಲ. So it is government organizations. Next, it is managed by officials or professionals, managers who are appointed by the government. And in that and also we have joint enterprises. The main characteristics of joint sector mixed enterprises are it is capital is provided by the government and private sector enterprises and the investing public. Its management may be entrusted to the private entrepreneurs. It combines both social and profit objectives. So, ಜಾಯಿಂಟ್ ಎಂಟರ್ಪ್ರೈಸಸ್ ಅಲ್ಲಿ ನಮ್ಗೆ ಸೋಷಿಯಲ್ ಮತ್ತೆ ಪ್ರಾಫಿಟ್ ಆಬ್ಜೆಕ್ಟಿವ್ಸ್ ಎರಡು ಇರುತ್ತೆ. ಪ್ರಾಫಿಟ್ ಮಾಡ್ಕೊಳ್ತೀವಿ, ಸೊಸೈಟಿಗೂ ಹೆಲ್ಪ್ ಆಗ್ಬೇಕು, ಆ ತರ ಆಬ್ಜೆಕ್ಟಿವ್ಸ್ ಇಂದ ನಾವು ಜಾಯಿಂಟ್ ಎಂಟರ್ಪ್ರೈಸಸ್ ನ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಎಂಟರ್ಪ್ರೈನರ್ಸ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಕ್ಯಾಪಿಟಲ್. ಸೊ ಯಾರ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇದಕ್ಕೆ. ಸೊ ಅದರದ ಎಕ್ಸಾಂಪಲ್ಗಳು ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ ಕಂಪನಿ, ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್, ಇದೆಲ್ಲದುವೆ ಜಾಯಿಂಟ್ ವೆಂಚರ್ಸ್ ಗೆ ಬರುತ್ತೆ. ಇನ್ ಪ್ರೈವೇಟ್ ಎಂಟರ್ಪ್ರೈಸಸ್ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೈವೇಟ್ ಸೆಕ್ಟರ್ಸ್. ಅದರಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಫರ್ಮ್, ಪಾರ್ಟ್ನರ್ಶಿಪ್ ಫರ್ಮ್ಸ್, joint stock company and cooperative organizations. So, organizations in the private sector ಅಲ್ಲಿ ಇಷ್ಟು ಬರುತ್ತೆ. ಯಾವ್ದ್ಯಾವ್ದು ಬರುತ್ತೆ? ಸೋಲ್ ಎಂಟರ್ಪ್ರಿನರ್ಶಿಪ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಫರ್ಮ್, ಪಾರ್ಟ್ನರ್ಶಿಪ್ ಫರ್ಮ್, joint stock company and cooperative organization. These are the different types of private enterprises. Private enterprises covers sole proprietorship, partnership, joint Hindu family and joint stock company. In public sector we have departmental undertaking, public corporation and government company. So in private sector we have sole proprietorship. Sole proprietorship is nothing but it is the oldest form of business organization. It came into existence when exchange began. It is also known as individual partnership, known as single entrepreneurship. ಒಬ್ರೇ ಒಬ್ರು ಮಾಡೋದಿಕ್ಕೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ತಾರಂತೆ. ಸೊ ಸೋಲ್ ಎಂಟರ್ಪ್ರಿನರ್ಶಿಪ್ ಅಂತಂದ್ರೆ ಸಿಂಗಲ್ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಒಬ್ರೇ ನಡೆಸುವಂತದಕ್ಕೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತಾರೆ. ಎ ಸೋಲ್ ಟ್ರೇಡರ್ ಇಸ್ ಎ ಪರ್ಸನ್ ಹೂ ಕ್ಯಾರೀಸ್ ಆನ್ ಬಿಸ್ನೆಸ್ ಎಕ್ಸ್ಕ್ಲೂಸಿವ್ಲಿ ಬೈ ಆರ್ ಫಾರ್ ಹಿಮ್ಸೆಲ್ಫ್. ಸೊ ಅವರು ಅಥವಾ ಅವ್ರಿಗೋಸ್ಕರ ಮಾಡೋದಿಕ್ ಮಾತ್ರ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್? ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಸಿಂಗಲ್ ಓನರ್ಶಿಪ್, ಪರ್ಸನಲ್ ಆರ್ಗನೈಸೇಷನ್ ಆರ್ ಕಾಮನ್ ಐಡೆಂಟಿಟಿ. ಸೊ ಸಿಂಗಲ್ ಓನರ್ಶಿಪ್, ಅವರೊಬ್ರೇನೆ ಎಲ್ಲಕ್ಕೂ ಓನರ್, ಹೋಲ್ ಅಂಡ್ ಸೋಲ್ ಆಫ್ ದ business or organization. Next is personal organization or common identity. A sole
concern has no separate legal entity independent of the owner. The owner and the business concern are one and the same. So business concern ಮತ್ತೆ ಓನರು ಒಬ್ರೇ ಆಗಿರ್ತಾರೆ sole proprietorship ಅಲ್ಲಿ. Capital, the sole proprietorship, the capital is employed by the owner himself from his personal resources. He may He is the responsible for whole capital. He may also borrow money from his friends and relatives if he cannot depend solely on his personal resources. ಬರೀ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಂದ ಮಾಡ್ಬೋದು ಹೊತ್ತು ಜಾಯಿಂಟ್ ಆಗಿ ಮಾಡಕ್ಕಾಗೋದಿಲ್ಲ. ಅನ್ಲಿಮಿಟೆಡ್ liability. The liability of the proprietor for the debts of the business is unlimited. So ಅವ್ರಿಗೆ ಸಾಲ ಇದೆಲ್ಲಕ್ಕೂ ಅನ್ಲಿಮಿಟೆಡ್, ಅವ್ರದೇ ಆಗಿರತ್ತೆ, ಎಲ್ಲ ಅವ್ರದೇ ಇರೋದ್ರಿಂದ ಅವರು ಯಾರ ಮೇಲೂ ಡಿಪೆಂಡ್ ಆಗ್ಬೇಕಾಗಿರಲ್ಲ. ಒನ್ ಮ್ಯಾನ್ ಕಂಟ್ರೋಲ್. ಸೊ ಅವ್ರೊಬ್ಬರದೇ ಕಂಟ್ರೋಲ್, ಒನ್ ಮ್ಯಾನ್ ಕಂಟ್ರೋಲ್ ಅಂತಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಒನ್ ಮ್ಯಾನ್ ಶೋ. ಸೊ ಅದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಬರೀ ಒಬ್ರೇನೆ ಮಾಡ್ತಾ ಇರೋದು, ಇನ್ಯಾರು ಇರೋದಿಲ್ಲ. ಅವ್ರೊಬ್ರೇನೆ ಎಲ್ಲಾ ಆಕ್ಟಿವಿಟೀಸ್ಗೂ, ಸೊ ಅವ್ರೊಬ್ರೇನೆ ಎಲ್ಲದಕ್ಕೂ ಎಲ್ಲಾದ್ರೂ ಡಿಪೆಂಡ್ ಅವ್ರದೇ ಎಲ್ಲಾ ಜವಾಬ್ದಾರಿ ಇರತ್ತೆ. ಸೊ ಒನ್ ಮ್ಯಾನ್ ಕಂಟ್ರೋಲ್, ಸೋಲ್ ಅಂದ್ರೆ ಒಬ್ರೆ, ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಒಬ್ರದೇ ಜವಾಬ್ದಾರಿ. ಪ್ರಾಫಿಟ್ ಅಂಡ್ ಲಾಸಸ್ ಆದ್ರೂ ಆ ಫಾರ್ಮ್ದು ಎಲ್ಲಾರು ಅವರೇ ಜವಾಬ್ದಾರಿ ಅದಕ್ಕೂನುವೆ. ಯಾರುನು ಆ ಬಿಸ್ನೆಸ್ ಲಾಸ್ಗೆ ಕಾರಣ ಅಲ್ಲ, ಯಾಕೆಂದ್ರೆ ಅವರೇ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರದೇ ಕ್ಯಾಪಿಟಲ್, ಅವ್ರದೇ ಎಲ್ಲ ಫರ್ಮು, ಅವ್ರದೇ ಡಿಸಿಷನ್, ಅವರೇ ಯಾವ್ದೇನ್ ಕೊಡ್ಬೇಕು ಅನ್ನೋದಿರುತ್ತೆ. ಸೊ ಎಲ್ಲಾದು ಸೇರಿ ಅವ್ರದ್ದೇನಾಗತ್ತೆ, ಅದೇ ಅವ್ರದ್ದು ಪ್ರಾಫಿಟ್ ಅಂಡ್ ಲಾಸ್ಗೂ ಅವರೇ ಡಿಪೆಂಡ್ ಆಗಿರ್ತಾರೆ. ಸೊ ಅವರೇ ಜವಾಬ್ದಾರ ಅದಕ್ಕೂನುವೆ. ನೋ ಸ್ಪೆಷಲ್ ಲೆಜಿಸ್ಲೇಷನ್ ಇಸ್ ರಿಕ್ವೈರ್ಡ್ ಫಾರ್ ದ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ಬೇಕು ಅಂದ್ರೆ ಯಾವ ತರ ಲೆಜಿಸ್ಲೇಷನ್ ನಮ್ಗೆ ಅದಕ್ಕೆ ಬೇಕಾಗೋದಿಲ್ಲ. ಅದೇ ಪಾರ್ಟ್ನರ್ಶಿಪ್ ಮಾಡ್ತೀವಿ ಅಂತಂದ್ರೆ, ಇಬ್ರು ಸೇರ್ಕೊಂಡ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಮ್ಗೆ ಏನ್ ಬೇಕಾಗತ್ತೆ, ಲೆಜಿಸ್ಲೇಷನ್ ಬೇಕಾಗತ್ತೆ. ಸೊ ಸೋಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸೋಲ್ ಟ್ರೇಡರ್ಶಿಪ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಇದಿಷ್ಟುನುವೆ ನಮ್ಗೆ ಇಂಪಾರ್ಟೆಂಟ್. ಅದಕ್ಕೆ ಇದು ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೇಲಿಯಂಟ್ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್: ಸಿಂಗಲ್ ಓನರ್ಶಿಪ್, ಪರ್ಸನಲ್ ಆರ್ಗನೈಸೇಷನ್ ಆರ್ ಕಾಮನ್ ಐಡೆಂಟಿಟಿ, ಕ್ಯಾಪಿಟಲ್, ಒನ್ ಮ್ಯಾನ್ ಕಂಟ್ರೋಲ್, ಅನ್ಲಿಮಿಟೆಡ್ ಲಯಬಿಲಿಟಿ, ಪ್ರಾಫಿಟ್ಸ್ ಅಂಡ್ ಲಾಸಸ್, ನೋ ಸ್ಪೆಷಲ್ ಲೆಜಿಸ್ಲೇಷನ್. ಇದೆಲ್ಲದು ಒಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಸೋಲ್ ಪ್ರೊಪ್ರೈಟರ್ಶಿಪ್ ಮೇಲೆ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ sole proprietorship? Ease of formation, flexibility, quick decision, and personal touch, direct motivation, independent way of life. ಸೊ ಓವರ್ ಹೆಡ್ ಕಾಸ್ಟ್ ಇದೆಲ್ಲದು ಅವ್ರ ಮೇಲೆ ಇರುತ್ತೆ. ಇದೆಲ್ಲ ಅಡ್ವಾಂಟೇಜಸ್. ಯಾರನ್ನು ಬೇರೆಯವ್ರನ್ನ ಕೇಳೋಗೋಜಿರೋದಿಲ್ಲ. ಡಿಸಿಷನ್ಸ್ ತಗೋಬಹುದು, ಕ್ವಿಕ್ ಡಿಸಿಷನ್ಸ್ ಆಗಿರುತ್ತೆ ಒಬ್ರದ್ದೇ. ಆದ್ರಿಂದ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಈಸ್ ಆಫ್ ಫಾರ್ಮೇಶನ್, ಇನ್ನೊಬ್ರ ಜೊತೆ ಜಾಯಿಂಟ್ ಮಾಡೋದಿಲ್ಲ, ಮತ್ತೆ ಇನ್ನೊಬ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ, ಈಸ್ ಆಫ್ ಫಾರ್ಮೇಶನ್ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಆರಾಮಕ್ಕೆ ಮಾಡ್ಕೋಬಹುದು. ಸೊ ಹಂಗಾಗಿ ಇದ್ರದ್ದು ಫಾರ್ಮೇಶನ್ ತುಂಬಾ ಈಸಿ. ಫ್ಲೆಕ್ಸಿಬಿಲಿಟಿ ಇರುತ್ತೆ ನಮ್ಗೆ ಒಬ್ರೇ ಆದ್ರಿಂದ. ಸೊ ಅದ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಕ್ವಿಕ್ ಡಿಸಿಷನ್ಸ್, ಯಾವ್ದೇ ಒಂದು ನಾವು ಪ್ರಾಡಕ್ಟ್ ಇದ್ರ ಬಗ್ಗೆ, ಬಿಸ್ನೆಸ್ ಬಗ್ಗೆ ಡಿಸಿಷನ್ ತಗೋಬಹುದು ಅಂತಂದ್ರೆ ಇನ್ನೊಬ್ರು ಪಾರ್ಟ್ನರ್ನ ಕಾಯ್ಬೇಕಂತ ಇರೋದಿಲ್ಲ. ಸೊ ಡಿಸಿಷನ್ಸ್ ಆರಾಮಾಗಿ ತಗೋಬಹುದು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಅಂಡ್ ಡಿಸ್ಅಡ್ವಾಂಟೇಜಸ್ ಇಸ್ ಲಿಮಿಟೆಡ್ ಕ್ಯಾಪಿಟಲ್. ನಮ್ಮ ಹತ್ರ ಏನಿರುತ್ತೆ ದುಡ್ಡು ಅಷ್ಟಕ್ಕೆ ಮಾತ್ರನೇ ನಾವ್ ಇನ್ವೆಸ್ಟ್ ಮಾಡಕ್ಕಾಗೋದು ಸೋಲ್ ಪ್ರೊಪ್ರೈಟರ್ಶಿಪ್ ಆದ್ರೆ. ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಇದು ಒಂದು ಡಿಸ್ಅಡ್ವಾಂಟೇಜಸ್. ನಮ್ಮ ಹತ್ರ ಇರೋ ಕ್ಯಾಪಿಟಲ್ ಅಲ್ಲಿ ಅಷ್ಟ್ ಮಾತ್ರ ಯಾವ ವ್ಯವಹಾರ ಮಾಡ್ತಾ ಇದೀವಿ ಅದ್ರದ್ ಮಾತ್ರನೇ ಇನ್ವೆಸ್ಟ್ ಮಾಡ್ಕೊಳಕ್ ಆಗೋದು. ಸೊ ಲಿಮಿಟೆಡ್ ಕ್ಯಾಪಿಟಲ್ ಇದ್ರೆ ಅದೊಂದು ಡಿಸ್ಅಡ್ವಾಂಟೇಜ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಲಿಮಿಟೆಡ್ ಮ್ಯಾನೇಜರಲ್ ಸ್ಕಿಲ್ಸ್, ಅವ್ರೊಬ್ರೇ ಆಗಿದ್ರಿಂದ ಏನಾಗುತ್ತೆ ನಮ್ಗೆ ಅವ್ರದಷ್ಟೇ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮ್ಯಾನೇಜರಲ್ ಇದಿರತ್ತೆ. ಅದ್ ಬಿಟ್ರೆ ಬೇರೆಯವ್ರದ್ದು ಇನ್ಪುಟ್ಸ್ ಔಟ್ಪುಟ್ಸ್, ಹಿಂಗ್ ಮಾಡಿದ್ರೆ ಬಿಸ್ನೆಸ್ ಚೆನ್ನಾಗಾಗತ್ತೆ, ಹಾಗ್ ಮಾಡಿದ್ರೆ ಬಿಸ್ನೆಸ್ ಚೆನ್ನಾಗಾಗತ್ತೆ, ಅಥವಾ ಇಬ್ರು ಸೇರ್ಕೊಂಡು ಬೇರೆ ಅಮೌಂಟ್ ಹಾಕಿ ಎಲ್ಲ ಮಾಡೋ ಅಂತ ಬಿಸ್ನೆಸ್ ಹೇಗ್ ಆಗ್ಬೋದು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಲಿಮಿಟೇಷನ್ ಆಫ್ ಮ್ಯಾನೇಜರ್ ಸ್ಕಿಲ್ಸ್. ಮತ್ತೆ ಸ್ಟಾಫ್ ಗಳನ್ನ ನಾವು ಎಷ್ಟ್ ಜನ ಹೈರ್ ಮಾಡ್ಕೊಳ್ತೀವಿ ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಎಷ್ಟ್ ಜನ ಸ್ಟಾಫ್ ಇರ್ತಾರೆ, ಕೆಲವು ಸ್ಟಾಫ್ ಇದ್ದಷ್ಟು ಅವ್ರವ್ರ ಸ್ಕಿಲ್ಸ್ ಗಳು ಡಿಫ್ರೆಂಟ್ ಆಗಿರತ್ತೆ. ಅವ್ರ ಸ್ಕಿಲ್ಸ್ ಇಂದ ನಮ್ದು ಮ್ಯಾನೇಜ್ಮೆಂಟ್ ಇದು ಇಂಪ್ರೂವ್ ಆಗಿ ಔಟ್ಪುಟ್ ಗಳು ಬರಕ್ಕೆ ಬಿಸ್ನೆಸ್ ಅಲ್ಲಿ ಚೆನ್ನಾಗಿರುತ್ತೆ. ಸೊ ಅದ್ಯಾವುದು ಆಗೋದಿಲ್ಲ ಇದರಲ್ಲಿ. Unlimited liability. The liability of the sole trader is unlimited in the sense that business creditors can even receive their debts from the. So ಏನಾಗುತ್ತೆ, ಲಯಬಿಲಿಟಿನೂ ಹಾಗೆ ಆಗುತ್ತೆ. ಅವ್ರೊಬ್ರದ್ದೆಲ್ಲ ಎಷ್ಟ್ ಬೇಕಾದ್ರೂ ಸಾಲ ತಗೊಂಡಿರ್ಬೋದು, ಏನ್ ಬೇಕಾದ್ರೂ. ಸೊ ಪ್ರಾಬ್ಲಮ್ಗಳು ಶುರು ಆಗಕ್ಕೆ ಆಗ್ಬೋದು ಸೋಲ್ ಟ್ರೇಡರ್ಶಿಪ್ ಅಲ್ಲಿ ಅಥವಾ ಪ್ರೊಪ್ರೈಟರ್ಶಿಪ್ ಅಲ್ಲಿ. ನೆಕ್ಸ್ಟ್ ಲಿಮಿಟೆಡ್ ಆಪರ್ಚುನಿಟೀಸ್.
ನಮ್ಗೆ ತುಂಬಾ ಆಪರ್ಚುನಿಟೀಸ್ ಇಲ್ಲದೆ ಇರ್ಬೋದು, ಒಬ್ರೇ ಆಗ್ಲಿಂದ ಕ್ಯಾಪಿಟಲ್ ಮತ್ತೆ ಮ್ಯಾನೇಜ್ಮೆಂಟ್ ಎಲ್ಲ ಒಬ್ರೇ ಇನ್ವೆಸ್ಟ್ ಮಾಡಿರ್ತಾರೆ, ಹಂಗಾಗಿ ಲಿಮಿಟೆಡ್ ಆಪರ್ಚುನಿಟೀಸ್ ಇರತ್ತೆ. ತುಂಬಾ ಆಪರ್ಚುನಿಟೀಸ್ ಜನಕ್ಕೆ ಗೊತ್ತಿಲ್ಲದೇನೋ ಆತರ ಲಿಮಿಟೆಡ್ ಆಪರ್ಚುನಿಟೀಸ್ ಇಂದಾನು ಸೋಲ್ ಡಿಸ್ಅಡ್ವಾಂಟೇಜ್ ಆಫ್ sole tradership. Next, we have uncertainty. There is a wide amount of uncertainty or continuity of the business. ಏನಾಗುತ್ತೆ, ಯಾವಾಗ ಬೇಕಾದ್ರೂ ಒಬ್ರೆ ಅದರಿಂದ ವೈಂಡ್ ಅಪ್ ಆಗ್ಬೋದು. ಅವರು ಇವ್ರ ಜೊತೆ ಕಾಯ್ಬೇಕು, ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು ಅನ್ನೋದು ಯಾವ್ದು ಪ್ರಾಬ್ಲಮ್ ಇರೋದಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಅನ್ಸರ್ಟನಿಟಿ ಜಾಸ್ತಿ ಇದ್ರಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ರಾಂಗ್ ಬಿಸ್ನೆಸ್ ಡಿಸಿಷನ್ಸ್. ಅವ್ರದೇ ಡಿಸಿಷನ್ಸ್ ಆದ್ರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನಾವು ಡಿಸಿಷನ್ ಮೇಕಿಂಗ್ ಅಲ್ಲಿ ಏನಾದ್ರು ಒಂಚೂರು ಹೋಯ್ತು ಅಂದ್ರೆ ನಮ್ದು ಬಿಸ್ನೆಸ್ ಎಡಬಹುದು, ಅಥವಾ ಡಿಸಿಷನ್ ಸರಿಯಾಗಿ ತಗೊಳ್ದೇ ಇದ್ರೆ ಇದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಅಲ್ಲಿ. ಸೊ ಇದೆಲ್ಲ ಏನಾಗುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ ಮೇಲೆ ಇದ್ ಬೀಳತ್ತೆ, ಆ ಡಿಸ್ಅಡ್ವಾಂಟೇಜ್ ಆಗತ್ತೆ. ನೆಕ್ಸ್ಟ್ ಹಂಗಾಗಿ ಏನಾಗುತ್ತೆ, ಇವೆಲ್ಲದು ಪಾಯಿಂಟ್ಸ್ ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಪಾರ್ಟ್ನರ್ಶಿಪ್ ಹೋಗ್ಬೋದು. ಅದಕ್ಕೆ ಸೋಲ್ ಟ್ರೇಡರ್ಶಿಪ್ ಬೇಡ ಅಂತಂದ್ರೆ ಅವಾಗ ಪಾರ್ಟ್ನರ್ಶಿಪ್ ಹೋಗ್ಬೇಕಾಗತ್ತೆ ಈ ಡಿಸ್ಅಡ್ವಾಂಟೇಜಸ್ ನ ರಿಮೂವ್ ಮಾಡಕ್ಕೆ. ಸೊ ವಾಟ್ ಇಸ್ ಪಾರ್ಟ್ನರ್ಶಿಪ್? ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್ according to LHND, partnership means the relation existing between persons who agree to carry on a business in common with a view of private gain. ಸೊ ಒಬ್ರು ಅಗ್ರಿ ಮಾಡಿ ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ, ವ್ಯವಹಾರ ಮಾಡೋಣ ಇಬ್ರುವೆ ಅಂತ ಹೇಳಿ ಅಗ್ರಿ ಮಾಡಿ ಒಂದು ಒಪ್ಪಂದಕ್ಕೆ ಬಂದು ಸರಿ, ಅವಾಗ ನಾವು ಅದನ್ನ ಬಿಸ್ನೆಸ್ ನ ಕ್ಯಾರಿ ಮಾಡ್ಬೋದು ಇನ್ ವ್ಯೂ ಆಫ್ ಎ ಪ್ರೈವೇಟ್ ಗೇನ್, ಪ್ರಾಫಿಟ್ ಮಾಡ್ಕೊಳಕೋಸ್ಕರ ಅಂತ ಹೇಳಿ ಅವರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಎ ಪಾರ್ಟ್ನರ್ಶಿಪ್? ಏನೇನ್ ಗುಣಗಳಿರ್ಬೇಕು ಪಾರ್ಟ್ನರ್ಶಿಪ್ ಆಗೋದಿಕ್ಕೆ ಅಂತಂದ್ರೆ, ಏನಿರ್ಬೇಕು ಅಂದ್ರೆ 2 or more ಪರ್ಸನ್ಸ್ ಇರ್ಬೇಕು. ಸೊ ಅಲ್ಲಿ ಏನಾಗ್ಬೇಕು, ಅದು ಪಾರ್ಟ್ನರ್ಶಿಪ್ ಅನ್ಸ್ಕೋಬೇಕು ಅಂತಂದ್ರೆ ಒಬ್ರಿಗಿನ ಜಾಸ್ತಿ ಇರ್ಬೇಕು, 2 or more ಪರ್ಸನ್ಸ್. ನೆಕ್ಸ್ಟ್ ಅದಕ್ಕೆ ಒಂದು ಅಗ್ರಿಮೆಂಟ್ ಬೇಕು. ಸೊ ಲೆಜಿಸ್ಲೇಷನ್ ಇಸ್ ಇಂಪಾರ್ಟೆಂಟ್. ಅಗ್ರಿಮೆಂಟ್ ಬೇಕು ಅದಕ್ಕೆ. ನಾವಿಬ್ರು ಅಗ್ರಿ ಮಾಡಿ ವ್ಯವಹಾರ ನಡೆಸ್ತಾ ಇದೀವಿ, ಬಿಸ್ನೆಸ್ ಫಾರ್ಮ್ ಕೈ ಹಾಕ್ತಾ ಇದೀವಿ, ಬಿಸ್ನೆಸ್ ಮಾಡ್ತಿದೀವಿ ಅಂತ ಹೇಳಿ ಇಬ್ರದು ಒಪ್ಪಂದ ಆಗಿರ್ಬೇಕು. ಸೊ ಇಬ್ರು ಅಗ್ರಿ ಮಾಡಿದ್ಮೇಲೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ದೆನ್ ಓನ್ಲಿ ವಿ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಇಫ್ ಬೋತ್ ದ ಪಾರ್ಟ್ನರ್ಸ್ ಅಗ್ರಿ ಫಾರ್ ದ business settlement. Okay. Next we have lawful business. The partners must agree to carry on some lawful business, mere holding of property in joint ownership. So joint ownership ಬೇಕಾಗುತ್ತೆ. ಜಾಯಿಂಟ್ ಓನರ್ಶಿಪ್ ಇದ್ರೆ ನಮ್ಗೆ ಸೇಫ್ಟಿ ಪರ್ಪಸ್ಗೋಸ್ಕರ ನಾವು ಏನ್ ಮಾಡ್ಬೇಕು, ಲಾಫುಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಅದು ಪಾರ್ಟ್ನರ್ಶಿಪ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ವಿ ಹ್ಯಾವ್ ಶೇರಿಂಗ್ ಆಫ್ ಪ್ರಾಫಿಟ್ಸ್. ಪ್ರಾಫಿಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಒಬ್ರಿದೆ ಇನ್ವೆಸ್ಟ್ಮೆಂಟ್, ಒಬ್ರೇ ರಿಟರ್ನ್ಸ್ ತಗೋತಾರೆ, ಒಬ್ರಿದೆ ಡಿಸಿಷನ್ ಎಲ್ಲ ಆಗಿರುತ್ತೆ. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ, ನಮ್ಗೆ ಶೇರಿಂಗ್ ಆಫ್ ಪ್ರಾಫಿಟ್ಸ್ ಆಗುತ್ತೆ. ಶೇರಿಂಗ್ ಆಫ್ ಪ್ರಾಫಿಟ್ಸ್ ನಮ್ಗೆ ಯಾವ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಹೌ ಮಚ್ ವಿ ಹ್ಯಾವ್ ಇನ್ವೆಸ್ಟೆಡ್, ಡಿಪೆಂಡಿಂಗ್ ಆನ್ ದಟ್ investor or the businessman will take the share in the profit. For that also they require a lawful business or an agreement. Okay. Next we have agency relationship. Sharing of profit. Agency relationship is also an important character of a partnership. In this we have day-to-day business of the firm and represent other partners in dealing with the third parties. Okay. Next we have unlimited liability. As it is a partnership, here limited liability is not the disadvantage. In sole proprietorship we have limited liability as a disadvantage. So here unlimited liability as a result of contractual relationship between the partners of a firm, there is a liable jointly. Both the business persons will be jointly doing the business. And next we have the common management. In sole proprietorship, good, if there is no good management, then the business will fall in a loss. So good management or common management in the partnership, we have a common management. So we have management skills also more in this. And we can take the consent of all the partners if it is essential. So ನಾವ್ ಹೇಳ್ದಂಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ನಾವೇ ಡಿಸಿಷನ್ ತಗೊಂಡು ನಮ್ಗೆ ಎಡವಟ್ ಆಯ್ತು ಅಂದ್ರೆ ನಾವೇ ಅನ್ಭವಿಸ್ಬೇಕು ಲಾಸ್ನೆಲ್ಲ. ಇದರಲ್ಲಿ ಪಾರ್ಟ್ನರ್ಶಿಪ್ ಇರೋದ್ರಿಂದ ನಮ್ಗೆ ಏನಾಗತ್ತೆ, ನಮ್ಗೆ ಅವ್ರ ಜೊತೆ ಸೇರಿ ನಾವು ಅದ್ರದ್ದು ಕನ್ಸೆಂಟ್ ತಗೊಂಡು ಡಿಸಿಷನ್ ಮೇಕಿಂಗ್ ಅಲ್ಲಿ ಎಲ್ಲಾ ತರದ್ರಲ್ಲೂ ನಾವು ಅವ್ರದ್ದು ಕನ್ಸೆಂಟ್ ತಗೊಂಡಾಗ ಏನತ್ತೆ, ಒಬ್ರು ಡಿಸಿಷನ್ ಮೇಕಿಂಗಿಗೆ ಯಾರ್ದು ಸರಿ ಇದೆ ಏನಿದೆ ನೋಡಿ
ಡಿಸಿಷನ್ ಮೇಕಿಂಗ್ ನ ಮಾಡ್ಕೋಬಹುದು. ಇದೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಆರ್ ದ ಅಡ್ವಾಂಟೇಜಸ್ ಡಿಪೆಂಡಿಂಗ್ ಆನ್ ದ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತಂದ್ರೆ ಇದು ಈಸ್ ಆಫ್ ಫಾರ್ಮೇಶನ್, ಇದು ಅಷ್ಟೇ, ಏನು ತೊಂದರೆ ಇಲ್ಲ. ಫಾರ್ಮೇಶನ್ ಆಫ್ ಎ ಪಾರ್ಟ್ನರ್ಶಿಪ್ ಇಸ್ ಸಿಂಪಲ್ ಪ್ರೋಸೆಸ್. ದೇರ್ ಇಸ್ ಅ ಲೀಗಲ್ ಫಾರ್ಮಾಲಿಟೀಸ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಎ ಕೇಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಅದು ನಾವು ಇಬ್ರು ಒಪ್ಪಂದದ ಮೇಲೆ ಅಗ್ರಿಮೆಂಟ್ ಮೇಲೆ ಮಾಡ್ಕೊಂಡ್ರೆ ಲೀಗಲ್ ಇದಿದೆ, ಅದನ್ನ ಮಾಡ್ಕೋಬಹುದು. ನೆಕ್ಸ್ಟ್ ವಿ ಹ್ಯಾವ್ ಫ್ಲೆಕ್ಸಿಬಿಲಿಟಿ. ಇಟ್ಸ್ ವೆರಿ ಫ್ಲೆಕ್ಸಿಬಲ್. more than two can join and do the business firm. So adu flexible agide. Next, to matching of ownership and control. The partners who are the proprietors of the firm can also participate in the management of the business. So managers avare agbodu, owners avare agbodu. So hangagi matching the ownership and control adondu advantage. Next, we have impact of unlimited liability. The partners are severely and jointly liable for the debts and the firm. ಇನ್ವೆಸ್ಟ್ಮೆಂಟ್ ಗೆ ಮತ್ತೆ ರಿಟರ್ನ್ಸ್ ಗೆ ಎರಡಕ್ಕೂ ಅವರೇ ಜವಾಬ್ದಾರಿ ಇರ್ತಾರೆ. ಇಂಪ್ಯಾಕ್ಟ್ ಆಫ್ ಅನ್ಲಿಮಿಟೆಡ್ ಲಯಬಿಲಿಟಿ ಇದೊಂದು ಅಡ್ವಾಂಟೇಜ್. ನೆಕ್ಸ್ಟ್ ವಿ ಹ್ಯಾವ್ ಈಸಿ ಡಿಸಲ್ಯೂಷನ್. ಡಿಸಲ್ಯೂಷನ್ ಆಫ್ ಎ ಫರ್ಮ್ ಇಸ್ ವೆರಿ ಈಸಿ ಇಫ್ ದ ಫರ್ಮ್ ಇಸ್ ರನ್ನಿಂಗ್ ಇನ್ ಟು ಲಾಸಸ್ ಆರ್ ಎನಿ ಆಫ್ ದ ಪಾರ್ಟ್ನರ್ಸ್ ವಿಶಸ್ ಟು ರಿಟೈರ್. ದ ಫರ್ಮ್ ಕ್ಯಾನ್ ಬಿ ಡಿಸಾಲ್ವ್ಡ್. ಸೊ ಇಬ್ರು ಪಾರ್ಟ್ನರ್ಸ್ ಅಲ್ಲಿ ಯಾರೊಬ್ರು ರಿಟೈರ್ ಆಗ್ಬೇಕು, ಇಲ್ಲ ನಂಗೆ ಈ ಪಾರ್ಟ್ನರ್ ನನ್ಗೆ ಬೇಡ ಪಾರ್ಟ್ನರ್ಶಿಪ್ ಅಂತಂದ್ರೆ ಆ ಪಾರ್ಟ್ನರ್ಶಿಪ್ ನ ಡಿಸಾಲ್ವ್ ಮಾಡ್ಬೋದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್ over a sole proprietorship. Next, we have the disadvantages of partnership. It is limited resources. A partnership firm has a limited number of partners, because of which may not be able to raise as much capital as a company can. So ಕಂಪನಿಗೆ ಕಂಪೇರ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಗೆ ಕ್ಯಾಪಿಟಲ್ ನ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಆಗೋದಿಲ್ಲ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಪಾರ್ಟ್ನರ್ಶಿಪ್ ಅಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಮ್ಯೂಚುವಲ್ ಕಾನ್ಫ್ಲಿಕ್ಟ್. ಈಗ ಒಬ್ರಲ್ಲ ಇಬ್ರು ಸೇರ್ಕೊಂಡ್ ಮಾಡ್ತಿದ್ದಾರೆ ಅಂತಂದ್ರೆ ಅಕಸ್ಮಾತ್ ಜಗಳ ಆಯ್ತು, ಕಾನ್ಫ್ಲಿಕ್ಟ್ ಆಯ್ತು, ಒಬ್ರು ಡಿಸಿಷನ್ ಒಬ್ರಿಗೆ ಸರಿ ಹೋಗ್ತಿಲ್ಲ, ಇನ್ಯಾವುದೋ ಬಿಸ್ನೆಸ್ ಅಲ್ಲಿ ಇನ್ಯಾವುದೋ ಬೇರೆ ಬೇರೆ ಪ್ರಾಬ್ಲಮ್ ಬಂತು ಅಥವಾ ಕಾನ್ಫ್ಲಿಕ್ಟ್ ಗೆ ಇದಾಯ್ತು ಅಂತಂದ್ರೆ ಈ ಕಾನ್ಫ್ಲಿಕ್ಟ್ ನಿಂದ ಏನಾಗತ್ತೆ, ಅದನ್ನ ಬ್ರೇಕ್ ಮಾಡ್ಬೋದು, ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡೋ ಚಾನ್ಸಸ್ ಬರುತ್ತೆ. ಸೊ ಪಾರ್ಟ್ನರ್ಶಿಪ್ ನ ಬ್ರೇಕ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಡಿಫ್ರೆನ್ಸ್ ಅವರಲ್ಲಿ ಡಿಫ್ರೆನ್ಸಸ್ ಬಂತು ಓನರ್ಸ್ ಅಲ್ಲಿ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋ ಇವರಲ್ಲಿ ಅಂತಂದ್ರೆ ಓನರ್ಸ್ ಅಥವಾ ಮ್ಯಾನೇಜರ್ಸ್ ಅಲ್ಲಿ ಮತ್ತೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅನ್ಲಿಮಿಟೆಡ್ ಲಯಬಿಲಿಟಿ ಅದು ಡಿಸ್ಅಡ್ವಾಂಟೇಜ್ ಹೇಳ್ದಂಗೆ. ನೆಕ್ಸ್ಟ್, ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಡಿಲೇ ಆಗ್ಬೋದು. ಒಬ್ರು ಒಪ್ಕೊಂಡಿದ್ದೀನಿ, ಒಬ್ರು ಒಪ್ಕೊಳ್ದೇ ಇರ್ಬೋದು, ಇನ್ನೊಬ್ರು ಒಪ್ಕೊಂಡಿದ್ದು ಅವ್ರಿಗೆ ಸರಿ ಹೋಗದೆ ಇರ್ಬೋದು. ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ರು ಇನ್ವೆಸ್ಟ್ ಮಾಡಿದ್ರಲ್ಲಿ ನಾವು ಮೇಜರ್ ಹಾಕಿದೀವಿ, ಹಿಂಗ್ ಹಾಕಿದೀವಿ ಅಂತೆಲ್ಲ ಹೇಳಿ ಇದ್ರಲ್ಲಿ ಕಾನ್ಫ್ಲಿಕ್ಟ್ ಆಗತ್ತೆ ಅಂತ ಹೇಳ್ದಂಗೆ. ಸೊ ಇದ್ರಲ್ಲೂ ಡಿಸಿಷನ್ ಮೇಕಿಂಗ್ ಅಲ್ಲೂ ಪ್ರಾಬ್ಲಮ್ ಆಗತ್ತೆ. ಸೊ ನಾನ್ ಹೇಳಿದ್ ಕೇಳಂಗಿಲ್ಲ, ಇವ್ರು ಹೇಳಿದ್ ಕೇಳಂಗಿಲ್ಲ, ಆ ತರ ಎಲ್ಲ ಆಗ್ತಾ ಇರತ್ತೆ. ಸೊ ಆ ತರ ಆಗಿ ಏನಾಗತ್ತೆ, ಡಿಸಿಷನ್ ಮೇಕಿಂಗ್ ಅಲ್ಲಿ ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಲೇಟ್ ಆದ್ರೂ ಬಿಸ್ನೆಸ್ ಅಲ್ಲಿ ಎಲ್ಲಾದುವೆ ಲೇಟ್ ಆಗಕ್ ಶುರು ಆಗುತ್ತೆ. ಸೊ ಪ್ಲಾನಿಂಗ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಪ್ಲಾನಿಂಗ್ ಅಲ್ಲಿ ಇದೆಲ್ಲದು ಕವರ್ ಆಗ್ತಾ ಹೋಗುತ್ತೆ ಡಿಸಿಷನ್ ಮೇಕಿಂಗು. ಅವಾಗ ಏನಾಗತ್ತೆ, ಮ್ಯಾನೇಜರ್ ಸರಿ ಇಲ್ಲ ಅಂತಂದ್ರೆ, ಓನರ್ ಸರಿ ಇಲ್ಲ ಅಂತಂದ್ರೆ ಇದೆಲ್ಲ ಡಿಸ್ಅಡ್ವಾಂಟೇಜಸ್ ಶುರು ಆಗತ್ತೆ. ನೆಕ್ಸ್ಟ್, ರಿಸ್ಕ್ ಆಫ್ ಇಂಪ್ಲೈಡ್ ಏಜೆನ್ಸೀಸ್. Due to agency relationship between partners binding on the firm as well as other partners, it is incomplete partner ಆಗುತ್ತೆ. ಸೊ ಪಾರ್ಟ್ನರ್ ಅಲ್ಲಿ ಮತ್ತೆ ಪ್ರಾಬ್ಲಮ್ ಇದ್ರೆ ಅದನ್ನು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, we have low public confidence partnership. Disruption in continuity. So disruption in continuity is also another disadvantage of partnership. Next, in partnership, we have general partnership and limited partnership. General partnership ಅಲ್ಲಿ partnership at will, particular partnership ಮತ್ತೆ ಜಾಯಿಂಟ್ ವೆಂಚರ್ ಇರುತ್ತೆ. ಸೊ ಇದೆಲ್ಲ ಏನಕ್ಕೆ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಆಲ್ ಪಾರ್ಟ್ನರ್ಸ್ ಅಲ್ಲಿ ಜನರಲ್ ಪಾರ್ಟ್ನರ್ಶಿಪ್ ಅಲ್ಲಿ ಬರುತ್ತೆ. ಲಿಮಿಟೆಡ್ ಪಾರ್ಟ್ನರ್ಶಿಪ್ ಅಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಅಟ್ಲೀಸ್ಟ್ ಒನ್ ಪಾರ್ಟ್ನರ್ ಅಂತ ಬರುತ್ತೆ. ಸೊ ಇದಿಷ್ಟುನುವೆ ಕೈಂಡ್ಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್. ಅದಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಜನರಲ್ ಪಾರ್ಟ್ನರ್ಶಿಪ್ ಮತ್ತೆ ಲಿಮಿಟೆಡ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಜನರಲ್ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ಶಿಪ್ ಅಟ್ ವಿಲ್. ಸೊ ವಿಲ್ ಇಂದಾನೆ, ಖುಷಿಯಿಂದಾನೆ ಬಂದ್ ಪಾರ್ಟ್ನರ್ಸ್ ಆಗಿರೋದಕ್ಕೆ ಪಾರ್ಟ್ನರ್ಶಿಪ್ ಅಟ್ ವಿಲ್. ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಫಾರ್ ದ ಪರ್ಪಸ್, ಒಂದೇ ಒಂದು ಪರ್ಪಸ್ ಇಂದ ಬಂದಾಗಿರೋದಕ್ಕೆ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. ಮತ್ತೆ ಜಾಯಿಂಟ್ ವೆಂಚರ್ ಎಲ್ಲ ಸೇರಿ ಒಟ್ಟಿಗೆ ಒಂದು ಪರ್ಪಸ್ಗೋಸ್ಕರ ಒಂದು ಬಿಸ್ನೆಸ್ ಮಾಡ್ತಿರೋದಕ್ಕೆ ಜಾಯಿಂಟ್ ವೆಂಚರ್ ಅಂತ ಹೇಳ್ಬೋದು. ಸೊ ಇದು ಜನರಲ್ ಪಾರ್ಟ್ನರ್ಶಿಪ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ವಿ ಹ್ಯಾವ್ ಫಾರ್ಮೇಶನ್ ಆಫ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಡೀಡ್ ಆರ್ ಅಗ್ರಿಮೆಂಟ್. ಏನಾಗುತ್ತೆ, ಪಾರ್ಟ್ನರ್ಶಿಪ್ ಒಂದು
ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಡೀಡ್ ಅಥವಾ ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಎ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕಂಟೈನ್ಸ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರಿಲೇಟಿಂಗ್ ಟು ಪಾರ್ಟ್ನರ್ಶಿಪ್ ಅಂಡ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗವರ್ನಿಂಗ್ ದ ಮ್ಯಾನೇಜ್ಮೆಂಟ್. ಇಟ್ ಮೇ ಬಿ ಓರಲ್ ಆರ್ ಇನ್ ರೈಟಿಂಗ್. ನಾವು ಓರಲ್ ಆಗಾರು ಮಾಡ್ಕೋಬಹುದು, ತುಂಬಾ ನಂಬಿಕೆ ಇದೆ ಒಬ್ರಿಗೊಬ್ರು ಪಾರ್ಟ್ನರ್ಸ್ ಅಲ್ಲಿ ನಾವ್ ಹಿಂಗೆ ಮಾಡ್ಕೋತೀವಿ ಅಂತಂದ್ರೆ ಓರಲ್ ಆಗಾರು ಮಾಡ್ಕೋಬಹುದು, ಇಲ್ಲ ರೈಟಿಂಗ್ ಅಲ್ಲಾರು ಇರ್ಬೋದು. ಸೊ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ contains provisions relating to name and address, nature and duration of business. ಅದ್ರಲ್ಲಿ ಏನೇನಿರುತ್ತೆ ಅಂದ್ರೆ ನೇಮ್ ಅಂಡ್ ಅಡ್ರೆಸ್ ಇರುತ್ತೆ, ಯಾರ್ಯಾರ ಜೊತೆ ಯಾರ್ಯಾರ ಪಾರ್ಟ್ನರ್ ಆಗ್ತಿದ್ದಾರೆ ಅಂತ ನೇಮ್ ಅಂಡ್ ಅಡ್ರೆಸ್ ಇರುತ್ತೆ. ನೇಚರ್ ಅಂಡ್ ಡ್ಯೂರೇಷನ್ ಆಫ್ ಬಿಸ್ನೆಸ್ ಇರುತ್ತೆ, ಅಂದ್ರೆ ಯಾವ ತರ ಬಿಸ್ನೆಸ್ ಮಾಡ್ತಾ ಇದೆ, ಮತ್ತೆ ಎಷ್ಟು ಇದಕ್ಕೆ ಯಾವ ಡ್ಯೂರೇಷನ್ ತನಕ ಎಷ್ಟು ದಿನ ತನಕ ಮಾಡ್ತಾ ಇದೆ ಅನ್ನೋದಿರತ್ತೆ. ಆಮೇಲೆ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದಿರತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಆಫ್ ಶೇರಿಂಗ್ ರೇಷಿಯೋ, ವಾಟ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಶೇರಿಂಗ್ ರೇಷಿಯೋ, ನಾವು ಎಷ್ಟು ಇನ್ವೆಸ್ಟ್ ಮಾಡಿದೀವಿ, ಎಷ್ಟು ಪ್ರಾಫಿಟ್ ಯಾರು ತಗೋಬೇಕು, ಲಾಸ್ ಆದಾಗೆ ಹೆಂಗೆ ನಾವು ಶೇರ್ ಮಾಡ್ಕೊಬೇಕು, ಆ ತರದ್ದು ಎಲ್ಲ ಅದಿರತ್ತೆ. ಅದ್ರಲ್ಲಿ ರೇಷಿಯೋ ಬರುತ್ತೆ ಆ ಡೀಡ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಡ್ರಾಯಿಂಗ್ಸ್, ಯಾವ್ಯಾವ ಕಂಡೀಷನ್ ಮೇಲೆ ಯಾರ್ಯಾರು ಯಾವ್ಯಾವ ತರ ಡ್ರಾಯಿಂಗ್ಸ್ ಮಾಡ್ಬೋದು ಅನ್ನೋದಿರತ್ತೆ. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಕ್ಯಾಪಿಟಲ್ಗೆ ನಮ್ಗೆ ಏನೇನ್ ಇಂಟ್ರೆಸ್ಟ್ ಬರುತ್ತೆ, ಅದ್ ಯಾವ ರೇಟ್ ಅಲ್ಲಿ ಹೇಗ್ ತಗೋಬೇಕು ಅನ್ನೋದಿರತ್ತೆ. ಸ್ಯಾಲ್ರಿ ಆರ್ ಕಮಿಷನ್ಸ್ ಅಷ್ಟೇ. ಡಿವಿಷನ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಅಕೌಂಟ್ಸ್, ಗುಡ್ ವಿಲ್ ಆಫ್ ದ ಫರ್ಮ್. ಸೊ ಇದಿಷ್ಟುನು ನಮ್ಗೆ ಏನಾಗುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಡೀಡ್ ಅಲ್ಲಿ ಕವರ್ ಆಗತ್ತೆ. ಆಪರೇಷನ್ ಆಫ್ ಬ್ಯಾಂಕ್ ಅಕೌಂಟ್, ಹೆಂಗೆ ಯಾರ್ಯಾರು ಸೈನ್ ಮಾಡಿ, ಯಾರ ಸೈನಿಂಗ್ ಅಥಾರಿಟಿಯಿಂದ ಬ್ಯಾಂಕ್ ಆಪರೇಷನ್ ಆಗ್ಬೇಕು, ಬ್ಯಾಂಕ್ ಅಕೌಂಟ್ ಯಾರ ಹೆಸರಲ್ಲಿ ಇರ್ಬೇಕು, ಆಪರೇಷನ್ ಆಫ್ ಬ್ಯಾಂಕ್ ಅಕೌಂಟ್ ಯಾರಿಂದ. ಆಮೇಲೆ ಆರ್ಬಿಟ್ರೇಷನ್ ಕ್ಲಾಸ್, ಮಿಸಲೇನಿಯಸ್ ಪ್ರೊವಿಷನ್ಸ್, ಇಷ್ಟುನು ನಮ್ಗೆ ಏನಾಗುತ್ತೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಇರತ್ತೆ. ನೆಕ್ಸ್ಟ್ ವಿ ಹ್ಯಾವ್ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಹೆಂಗೆ. ದ ಫರ್ಮ್ ನೇಮ್, ಅದ್ರಲ್ಲಿ ಏನಿರುತ್ತೆ ಫರ್ಮ್ ನೇಮು, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್, ಪ್ಲೇಸಸ್ ವೇರ್ ದ ಫರ್ಮ್ ಹ್ಯಾಸ್ ಬ್ರಾಂಚಸ್ and the date on which each partner joined the firm, the names and address of the partners and the duration of the firm. So ಇದಿಷ್ಟುನು ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಇರುತ್ತೆ. ಏನೇನ್ ಬರುತ್ತೆ, ಫರ್ಮ್ ನೇಮು, ಏನ್ ಫರ್ಮ್ ಯಾವ ಹೆಸರಲ್ಲಿ ಆ ಫರ್ಮ್ ಬರ್ತಾ ಇದೆ ಅಂತ, ಮತ್ತೆ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್, ಎಲ್ಲಿ ಆ ಬಿಸ್ನೆಸ್ ಮಾಡ್ತಾ ಇದೆ ಅಂತ, ಪ್ಲೇಸಸ್ ವೇ ದ ಫರ್ಮ್ ಹ್ಯಾಸ್ ಬ್ರಾಂಚಸ್, ಅದಕ್ಕೆ ನಾವು ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ, ಒಂದೇ ಆರ್ಗನೈಸೇಷನ್ ಇದ್ದು ಅದಕ್ಕೆ ಬೇರೆ ಬೇರೆ ಬ್ರಾಂಚಸ್ ಇದ್ರೆ ಅದೆಲ್ಲೆಲ್ಲಿ ಬರುತ್ತೆ ಅಂತ. ಡೇಟ್ ಆನ್ ವಿಚ್ ಈಚ್ ಪಾರ್ಟ್ನರ್ ಜಾಯಿನ್ ದ ಫರ್ಮ್, ಯಾವ ಡೇಟಿಗೆ ಯಾವ ಪಾರ್ಟ್ನರ್ ಜಾಯಿನ್ ಆಗಿದ್ದಾರೆ ಆ ಆರ್ಗನೈಸೇಷನ್ ಫರ್ಮ್ಗೆ ಅಂತ ಅದು ಬರುತ್ತೆ. ನೆಕ್ಸ್ಟ್ ದ ನೇಮ್ಸ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್, ಹೆಸರು ಮತ್ತೆ ಅಡ್ರೆಸ್ ಪಾರ್ಟ್ನರ್ಸ್ ಇರುತ್ತೆ. ಅಂಡ್ ದ ಡ್ಯೂರೇಷನ್ ಆಫ್ ದ ಫರ್ಮ್, ಸೊ ಎಷ್ಟು ವರ್ಷಕ್ಕೆ ಯಾವ ತರ ಏನು ಡ್ಯೂರೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ಇರುತ್ತೆ. ಸೊ ರಿಕ್ವೈರ್ಮೆಂಟ್ಸ್ ಆಫ್ ಅನ್ ಐಡಿಯಲ್ ಪಾರ್ಟ್ನರ್ಶಿಪ್, ಏನೇನ್ ಇರ್ಬೇಕು ಐಡಿಯಲ್ ಪಾರ್ಟ್ನರ್ಶಿಪ್ ಆಗಿರೋದಕ್ಕೆ ಅಂತಂದ್ರೆ ಗುಡ್ ಫೇತ್. ಸೊ ಇಬ್ರು ಪಾರ್ಟ್ನರ್ಸ್ ಅಲ್ಲೂ ಒಂದು ಗುಡ್ ಫೇತ್ ಇರ್ಬೇಕು. ನೆಕ್ಸ್ಟ್ ಕಾಮನ್ ಅಪ್ರೋಚ್ ಇರ್ಬೇಕು, ಇಬ್ರಿಂದಾನು ಕಾಮನ್ ಅಪ್ರೋಚ್ ಇರ್ಬೇಕು, ಒಂದೇ ಇದಾಗಿರ್ಬೇಕು ಅವ್ರದ್ದು ಗೋಲು ಏಮು ಎಲ್ಲ ಅದೇ ತರ ಇರ್ಬೇಕು, ಕಾಮನ್ ಅಪ್ರೋಚ್ ಇದ್ರೆ. ಮತ್ತೆ ರಿಟರ್ನ್ ಅಗ್ರಿಮೆಂಟ್ ಇದ್ರೆ ಯಾವಾಗ್ಲೂ ಸೇಫ್. ಓರಲ್ ಆಗಿ ಹೇಳಿ ನಾಳೆ ಈ ಅಗ್ರಿಮೆಂಟ್ ಇಲ್ಲ ಅಂತಂದ್ರೆ ಸುಮ್ನೆ ಅದಕ್ಕೆ ಪ್ರಾಬ್ಲಮ್ ಆಗತ್ತೆ. ನೆಕ್ಸ್ಟ್ ವಿ ಹ್ಯಾವ್ ರಿಜಿಸ್ಟ್ರೇಷನ್. ಇದಿಷ್ಟಕ್ಕೂ ಇಮಿಡಿಯೇಟ್ಲಿ ಆಫ್ಟರ್ ಫಾರ್ಮೇಶನ್ ಆಫ್ ಪಾರ್ಟ್ನರ್ಶಿಪ್ ಇಟ್ ಶುಡ್ ಬಿ ಗಾಟ್ ರಿಜಿಸ್ಟರ್ಡ್ ವಿತ್ ದ ರಿಜಿಸ್ಟರ್ ಆಫ್ ಫರ್ಮ್ಸ್. ಈಗ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಏನೇನ್ ಬೇಕೋ ಹೇಳ್ತಲ್ಲ ಅದಷ್ಟನ್ನು ಆಗ್ಬೇಕು, ರಿಜಿಸ್ಟರ್ ಆಫ್ ಫಾರ್ಮ್ಸ್ ಆಗ್ಲೇಬೇಕು. ಅಂಡ್ ಅನ್ರಿಜಿಸ್ಟರ್ಡ್ ಫಾರ್ಮ್ ಸಫರ್ಸ್ ಫ್ರಮ್ ಸರ್ಟನ್ ಡಿಸಬಿಲಿಟೀಸ್. ಸೊ ಅದು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಅದು ಫೇಸ್ ಮಾಡ್ಬೇಕಾಗತ್ತೆ. ಹಂಗಾಗಿ ಏನಾಗತ್ತೆ, ಅನ್ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ತುಂಬಾ ಲಾಸಸ್ ಫೇಸ್ ಮಾಡ್ಬೇಕಾಗತ್ತೆ. ಅದು ನಾವು ಏನಕ್ಕಾರು ನಾಳೆ ಇದಕ್ ಹೋಯ್ತು ಅಂತ ಅಂದ್ರೆ ಲೀಗಲ್ ಆಗಿ ಹೋದ್ರು ನಮ್ಗೆ ಅದ್ರಲ್ಲಿ ಏನು ಯೂಸ್ ಇರಲ್ಲ. ನೆಕ್ಸ್ಟ್ ವಿ ಹ್ಯಾವ್ what are the rights of a partners. Every partner is entitled to participate in the management of the business of the firm. So ಎಲ್ಲಾ ಪಾರ್ಟ್ನರ್ಗುನು ಮ್ಯಾನೇಜ್ಮೆಂಟ್ ಡಿಸಿಷನ್ ಅಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಫರ್ಮ್ ಅಲ್ಲಿ ಇದ್ ಮಾಡಕ್ಕೆ ರೈಟ್ಸ್ ಇದೆ. ಎವ್ರಿ ಪಾರ್ಟ್ನರ್ ಹ್ಯಾಸ್ ರೈಟ್ ಟು ಬಿ ಕನ್ಸಲ್ಟೆಡ್ ಇನ್ ಆಲ್ ಮ್ಯಾಟರ್ಸ್ ಎಫೆಕ್ಟಿಂಗ್ ದ ಬಿಸ್ನೆಸ್. ಸೊ ಎಲ್ಲದನ್ನು ಕನ್ಸಲ್ಟ್ ಮಾಡೇ ಮಾಡ್ಬೇಕಾಗ್ತಾ ಇರತ್ತೆ ಅವರು. ಎವ್ರಿ ಪಾರ್ಟ್ನರ್ ಹ್ಯಾಸ್ ಎ ರೈಟ್ ಟು ಹ್ಯಾವ್ ಆಕ್ಸೆಸ್ ಟು ದ ಇನ್ಸ್ಪೆಕ್ಟ್ ಆಫ್ ಕಾಪಿ ಅಂಡ್ ದ ಬುಕ್ಸ್ ಆಫ್ ದ ಫರ್ಮ್. ಸೊ ಎಲ್ಲಾ ಪಾರ್ಟ್ನರ್ಸ್ಗೂ ಆ ರೈಟ್ಸ್ ಇದ್ದೇ ಇರುತ್ತೆ. ಎವ್ರಿ ಪಾರ್ಟ್ನರ್ ಹ್ಯಾಸ್ ಎ ರೈಟ್ ಟು ಕ್ಲೇಮ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ದ ಸರ್ಟನ್ ರೇಟ್. ಸೊ ಯಾವ್ದು ಈಗೆಲ್ಲ ಬಂತಲ್ಲ ಹಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ಬೇಕು ಅದೆಲ್ಲ ಅದನ್ನು ರೈಟ್ ಇರುತ್ತೆ, ಆ ಪಾರ್ಟ್ನರ್ಸ್ಗೆ ರೈಟ್ ಇರುತ್ತೆ. ಸೊ ಡ್ಯೂಟೀಸ್ ಅಷ್ಟೇನೆ, ಎವ್ರಿ ಪಾರ್ಟ್ನರ್ ಹ್ಯಾಸ್ ಇಟ್ಸ್ ಓನ್ ಡ್ಯೂಟೀಸ್ ಅಂಡ್ again he also has all the liabilities. What are the important duties ಅಂತಂದ್ರೆ ಫಸ್ಟ್ ಎವ್ರಿ ಪಾರ್ಟ್ನರ್ ಶುಡ್ ಅಬ್ಸರ್ವ್ ಗುಡ್ ಫೇತ್. ಸೊ ಅವರಿಬ್ರಲ್ಲೂ ಒಳ್ಳೆ ಫೇತ್ ಇರ್ಬೇಕು. ಎವ್ರಿ ಪಾರ್ಟ್ನರ್ ಹ್ಯಾಸ್ ಎ ಡ್ಯೂಟಿ ಟು ಅಟೆಂಡ್ diligently
to his duties in the conduct of the firm. ಸೊ ಅವ್ರ ನಂದು ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ನನ್ನ ರೋಲ್ ಏನಿದೆ ಬಿಸ್ನೆಸ್ ಅಲ್ಲಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡು ಅವ್ರು ಅದನ್ನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ. ಎ ಪಾರ್ಟ್ನರ್ ಹ್ಯಾಸ್ ಟು ಇಂಡೆಫಿನೆಟ್ಲಿ ದ ಫರ್ಮ್ ಫಾರ್ ಎನಿ ಲಾಸ್ ಕಾಸ್ಡ್ ಬೈ ದ ಲಾಸ್ ಆದ್ರೂ ಅವರು ಅದಕ್ಕೆ ರೆಡಿ ಇರ್ಬೇಕು. ನೆಗ್ಲೆಕ್ಟ್ ಮಾಡ್ಬಾರ್ದು, ಅಯ್ಯೋ ಅದ್ ನಂದಲ್ಲ ಬಿಡು, ನನ್ ಪಾಠ ಅಲ್ಲ ಅಂತ ಹೇಳೋಂಗಿಲ್ಲ. ಸೊ ಎ ಪಾರ್ಟ್ನರ್ ಹ್ಯಾಸ್ ಟು ಆಫ್ ದ ಫರ್ಮ್ ಹ್ಯಾಸ್ ಟು ಬಿ ಕಾಸ್ಡ್ ಬೈ ಹಿಸ್ ಫ್ರಾಡ್. ಯಾವ ತರ ಫ್ರಾಡ್ ಆಫ್ ಕಂಡಕ್ಟ್ ಎಲ್ಲ ಅದ್ ನಡೀತಾ ಇರೋಂಗೆ ನೋಡ್ಕೋಬೇಕು. ಐ ಪಾರ್ಟ್ನರ್ ಇಸ್ ಲೈಬಲ್ ಟು ದ ಅಕೌಂಟ್ ಫಾರ್ ಎನಿ ಪೇ ಫಾರ್ ದ ಫರ್ಮ್. ಸೊ ಹೇಳ್ದಂಗೆ ಬ್ಯಾಂಕ್ ಅಕೌಂಟ್ಸ್ ಇದು ಎಲ್ಲ ಮೇಂಟೈನ್ ಮಾಡಕ್ಕೆ ಇಬ್ರು ಪಾರ್ಟ್ನರ್ಸ್ ಅಷ್ಟೇ ಲೈಬಲ್ ಆಗಿರ್ತಾರೆ. ಅವ್ರಿಬ್ರದ್ದು ಅಷ್ಟೇ ಡ್ಯೂಟೀಸ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎ ಪಾರ್ಟ್ನರ್ ಕೆನಾಟ್ ಅಸೈನ್ ಹಿಸ್ ರೈಟ್ಸ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇದು ನನ್ ಡ್ಯೂಟೀಸ್ ಅಲ್ಲ, ಇದು ನನ್ ರೈಟ್ಸ್ ಅಲ್ಲ ಅಂತ ಹೇಳಿ ಬೇರೆಯವ್ರಿಗೆ ಅಸೈನ್ ಮಾಡೋಂಗಿರಲ್ಲ. ಇದೆಲ್ಲ ಡ್ಯೂಟೀಸ್ ಆಫ್ ಎ ಪಾರ್ಟ್ನರ್. ನೆಕ್ಸ್ಟ್ ವಿ ಹ್ಯಾವ್ ಲಯಬಿಲಿಟೀಸ್ ಆಫ್ ಎ ಪಾರ್ಟ್ನರ್ಸ್. What are the different liabilities ಅಂತಂದ್ರೆ, ಪಾರ್ಟ್ನರ್ ಶಾಲ್ ಬಿ ಲಯಬಲ್ ಫಾರ್ ಹಿಸ್ ಹೂ ಡಸ್ ನಾಟ್ ಅಟೆಂಡ್ ಹಿಸ್ ಡೈಲಿ. ಯಾರು ಅವ್ರ ಡ್ಯೂಟಿನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅವ್ರಿಗೆ ಆ ಪಾರ್ಟ್ನರ್ ಹೇಳ್ಬೋದು, ಅವ್ರಿಗೆ ಅದೆಲ್ಲ ಅವ್ರದ್ದು ರೈಟ್ಸ್ ಇರುತ್ತೆ. ಎ ಪಾರ್ಟ್ನರ್ ಇಸ್ ಲಯಬಲ್ ಟು ದ ಅಕೌಂಟ್ ಫಾರ್ ಎನಿ ಪ್ರಾಫಿಟ್ ಡಿರೈವ್ ಫ್ರಮ್ ಹಿಮ್ ಆರ್ ಫ್ರಮ್ ಎನಿ ಟ್ರಾನ್ಸಾಕ್ಷನ್ ಆಫ್ ದ ಫರ್ಮ್. ಸೊ ಅಗೇನ್ ಸೇಮ್ ಪ್ರಾಫಿಟ್ ಎಲ್ಲ ಬರ್ತಿರೋದು ಅವ್ರಿಗೆ ಎಲ್ಲಾರು ಶೇರ್ ಮಾಡೋದು ಎಲ್ಲಾದು ಇಂಪಾರ್ಟೆಂಟ್. ರಿಟೈರಿಂಗ್ ಪಾರ್ಟ್ನರ್ ಶೆಲ್ ಬಿ ಲಯಬಲ್ ಫಾರ್ ಆಕ್ಟ್ಸ್ ಡನ್ ಬೈ ದ ಫರ್ಮ್ ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಇಟ್ if he has not given the public notice of his retirement. So retirement ಎಲ್ಲ ಫಾರ್ಮ್ ಇರುತ್ತೆ, ಅದೆಲ್ಲ ಅವರು ಅದ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಬೇಕು. ಇದೆಲ್ಲ ಇಂಪಾರ್ಟೆಂಟ್ ಲಯಬಿಲಿಟೀಸ್ ಆಫ್ ಎ ಪಾರ್ಟ್ನರ್. ನೆಕ್ಸ್ಟ್ ವಿ ಹ್ಯಾವ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಫರ್ಮ್. Joint Hindu family firm is a business confirmed only to those persons who constitute to the co. ಅಂದ್ರೆ ಅವ್ರ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂದ್ರೆ ಅದೇ ಫ್ಯಾಮಿಲಿಗೆ ಜಾಯಿಂಟ್ ಹಿಂದೂ ಫ್ಯಾಮಿಲಿನಲ್ಲಿ ಅವ್ರದೇ ಫ್ಯಾಮಿಲಿ ಅವರೊಂದು ಫರ್ಮ್ ಓಪನ್ ಮಾಡ್ತಾರೆ. ಸೊ ಆ ಫ್ಯಾಮಿಲಿ ಅವ್ರು ಬಿಟ್ಟು ಇನ್ಯಾರು ಇರೋದಿಲ್ಲ, ಅದಕ್ಕೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಹೇಳಿ ಕರೀತಾರೆ. Joint Hindu family firm is a form of business organization in which family possesses some inherited property and the karta is the head of the family. So karta is the head of the family and he is also responsible for the joint Hindu family business purpose. Okay, business by the co-persons or of a Hindu undivided family. Next, what are the features of a joint Hindu family? Joint Hindu family ಏನೇನು ಗುಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಸ್ಟೇಟಸ್. So Karta, the head, is the business owner of the family. There is no question of the members being discriminated in terms of minority and majority of the basis of age. So male members, only male persons of the family can claim claim for the interest in the joint in the family business firm. Okay. Next, Karta, the right to manage the business is is Karta alone. Okay. He has the implied authority to obtain loans through mortgage, etc. So Karta is very much important. Liability, the liability of all the members of the joint Hindu family except that of the Karta is separate. The liability of the Karta is unlimited and as such extends to all that he owns as a separate and private property. So these are the important features of joint Hindu family. Next we have joint stock company. Joint stock company. So in joint stock company, according to B.L. Henley, a joint stock company is a voluntary association of individuals for profits having a capital divided into transferable shares, the ownership of which the condition of ownership. So, company is different from partnership. So, it is an third stage because sole proprietorship is only a single ownership, partnership is double, and in company we have different people investing in the for the purpose of business. Okay, so joint stock companies have a different characteristics of a company. It is distinct legal entity. The salient features of joint stock company are it is distinct legal entity and perpetual existence, limited liability, transferability of shares, separation of ownership and management, separate property, and common sales. So these are the important characteristics of a joint stock company. What are the advantages of joint stock company?
Joint stock company has many advantages over sole proprietorship, partnership, and joint into family. First one is vast financial resources. A company can raise huge financial resources. It can issue different types of securities, that is equity shares, preference shares, and debentures to attract different types of investors. A company can also raise finance from the public in the form of public deposits and banks and other financial institutions. So, we have all these advantages over the sole and partnership. Second is continued existence. A joint stock company is a separate legal entity distinct from those who are members or who promoted it. As a incorporated body, it enjoys perpetual existence. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಹೆಂಗೆ ಅವರು ಒಂದೇ ಡಿಸಿಷನ್ ಇಲ್ಲ ದುಡ್ಡಿಲ್ಲ ಇದಿಲ್ಲ ಅಂತ ಹೇಳಿ ಅದೇನಾಗ್ತಾ ಇತ್ತು, ಯಾವಾಗ ಬೇಕಾದ್ರೂ ಅದು ಮುಳ್ಗೋಗ್ಬೋದಿತ್ತು ಅಥವಾ ಅದ್ರ ಎಕ್ಸಿಸ್ಟೆನ್ಸ್ ನ ಕಳ್ಕೊಬೋದಾಗಿತ್ತು. ಇದ್ರಲ್ಲಿ ಹಂಗಲ್ಲ, ಇಟ್ ಇಸ್ ಎ ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್. ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ರಲ್ಲಿ ಯಾರು ಒಬ್ರು ಒಪ್ಕೊಳ್ಳಿಲ್ಲ ಅಂತಂದ್ರು, ಒಬ್ರದ್ದು ಲಾಸ್ ಆಯ್ತಂದ್ರು ಅವರು ಬಿಟ್ಟು ಹೊಟ್ಟೋಗ್ಬೋದು, ಆ ತರ ಎಲ್ಲ ಆಯ್ತು. ಸೊ ಇದು ಆ ತರ ಅಲ್ಲ, ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್. ಜಾಯಿಂಟ್ ಸ್ಟಾಕ್ ಕಂಪನಿನಲ್ಲಿ ಏನಾಗುತ್ತೆ, ಇಟ್ಸ್ ಎ ಲೀಗಲ್ ಎಂಟಿಟಿ. ಇಟ್ ಹ್ಯಾಸ್ ಡಿಸ್ಟಿಂಕ್ಟ್ ಫ್ರಮ್ other sole proprietorship and partnership. So it is very much important. It has promotion from incorporated body. It enjoys a perpetual existence. It continues functioning so long as has the minimum number of members required by the law. So it can continue if there is a minimum number of people are there. Thus it is stable from of organization and is best suited for a business which requires a long period in established and consolidated. So from tomorrow we will continue about disadvantages of joint stock company. ಕೊಡ್ತೇನೆ, ಆಯ್ತು. ಇಲ್ವಾ ಮುಗಿತಾ? ಸರಿಪಾ, ಹೆಂಗ್ ಬಂತು ನಿಜವಾಗ್ಲ? ಹಾಕೊಳ್ಳ ನೋಡ್ತೀರಾ? ಈಗಂತ